ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಥಂಡರ್ ಬೋಲ್ಟ್ಸ್ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೂವಿಯ ಸ್ಟೋರಿಯನ್ನ ನೋಡೋದ್ರ ಜೊತೆಗೆ ಎಂಡಿಂಗ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಣ್ಣ ಪುಟ್ಟ ಡೀಟೇಲ್ಸ್, ಬೇರೆ ಮಾರ್ವೆಲ್ ಮೂವೀಸ್ಗೆ ರೆಫರೆನ್ಸಸ್ ಏನೇನಿದೆಯೋ ಎಲ್ಲವನ್ನ ಈ ವಿಡಿಯೋಲಿ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಸೊ ಮೊದಲು ಮಾರ್ವೆಲ್ ಸ್ಟುಡಿಯೋಸ್ ಲೋಗೋ ಇಂದಾನೆ ಶುರು ಮಾಡೋಣ. ಈ ಟೈಟಲ್ ಕಾರ್ಡ್ ಅಲ್ಲಿ ಮೊದಲಿನ ತರ ಅವೆಂಜರ್ಸ್ ನ ತೋರಿಸಲ್ಲ, ಸೆಂಟ್ರಿ ಕಾಮಿಕ್ಸ್ ನ ಇಮೇಜಸ್ ತೋರಿಸ್ತಾರೆ. ಕೊನೆಗೆ ಲೋಗೋ ಡಾರ್ಕ್ ಕಲರ್ ಗೆ ಬದಲಾಗುತ್ತೆ. ಇದು ಮೂವಿಯಲ್ಲಿ ಮುಂದೆ ವಾಯ್ಡ್ ಪ್ರಪಂಚವನ್ನೇ ಕತ್ತಲೆಗೆ ತಳ್ತಾನೆ ಅಂತ ಮೊದಲೇ ತೋರಿಸಿರೋದು. ಏನಾಗುತ್ತೆ ಅಂತ ಮುಂದೆ ನೋಡೋಣ. ಈಗ ಎಲಿನಾ ಮಲೇಷಿಯಾದ ಕೊಲಾಲಂಪುರ್ ಅಲ್ಲಿ ಇರೋ ವಿಶ್ವದ 2ನೇ ಅತಿ ಎತ್ತರದ ಬಿಲ್ಡಿಂಗ್ ನ ಮೇಲೆ ದುಃಖದಲ್ಲಿ ಕೂತಿದ್ದಾಳೆ. ಯಾಕಂದ್ರೆ ತನ್ನ ಅಕ್ಕ ನತಾಶಾಳನ್ನ ಕಳ್ಕೊಂಡಿರೋದ್ರಿಂದ ದುಃಖ ಪಡೋಕೆ ಬಿಲ್ಡಿಂಗ್ ಮೇಲೆ ಬಂದಿಲ್ಲ ಸ್ನೇಹಿತರೆ. ಆಕ್ಸ್ ಗ್ರೂಪ್ ಕಂಪನಿಯ ವ್ಯಾಲೆಂಟಿನಾಗೋಸ್ಕರ ಎಲಿನಾ ಕೆಲಸ ಮಾಡ್ತಿದ್ದಾಳೆ. ವ್ಯಾಲೆಂಟಿನಾ ಬ್ಲಾಕ್ ಪ್ಯಾಂಥರ್ ವಕಾಂಡಾ ಫಾರ್ ಎವರ್ ಅಲ್ಲಿ ನೋಡಿರೋ ಹಾಗೆ CIA ನ ಡೈರೆಕ್ಟರ್ ಕೂಡ ಆಗಿದ್ದಾಳೆ. ವ್ಯಾಲೆಂಟಿನಾ ಆಕ್ಸ್ ಕಂಪನಿ ಒಳಗೆ ಮನುಷ್ಯರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಮತ್ತೆ ಸೂಪರ್ ಹ್ಯೂಮನ್ಸ್ ನ ಸೃಷ್ಟಿ ಮಾಡೋಕೆ ಪ್ರಯತ್ನ ಮಾಡ್ತಿದ್ದಾಳೆ. ಅದು ಸೂಪರ್ ಸೋಲ್ಜರ್ ಸೀರಮ್ ನ ಬೇರೆ ಬೇರೆ ವರ್ಷನ್ಸ್ ನ ತಯಾರಿಸಿ. ಇದೇ ಸೂಪರ್ ಸೋಲ್ಜರ್ ಸೀರಮ್ ನ ತಗೊಂಡು ಕ್ಯಾಪ್ಟನ್ ಅಮೆರಿಕಾ, ಬಕಿ ಬಾರ್ನ್ಸ್ ಎಲ್ಲ ತುಂಬಾನೇ ಶಕ್ತಿಶಾಲಿ ಆಗಿದ್ದಾರೆ. ಅವರೆಲ್ಲರಿಗಿಂತ ಹೇಳ್ಬೇಕು ಅಂದ್ರೆ ಅವೆಂಜರ್ಸ್ ಗಿಂತ ಶಕ್ತಿಶಾಲಿ ಸೂಪರ್ ಹ್ಯೂಮನ್ ನ ಸೃಷ್ಟಿ ಮಾಡಬೇಕು ಅಂತ ಒಂದು ಸೀಕ್ರೆಟ್ ಪ್ರಾಜೆಕ್ಟ್ ಮೇಲೆ ವ್ಯಾಲೆಂಟಿನಾ ಇಲ್ಲೀಗಲ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ. ಅದೇನ್ ಪ್ರಾಜೆಕ್ಟ್ ಅಂತ ಮುಂದೆ ಗೊತ್ತಾಗುತ್ತೆ. ಸದ್ಯಕ್ಕೆ ಎಲಿನಾ ಬಗ್ಗೆ ನೋಡೋದಾದ್ರೆ ಬ್ಲಾಕ್ ವಿಡೋ ಮೂವಿಯಲ್ಲಿ ರೆಡ್ ಗಾರ್ಡಿಯನ್ ಅಂದ್ರೆ ಇವನ ರಿಯಲ್ ನೇಮ್ ಅಲೆಕ್ಸಿ. ಇವನು ರಷ್ಯನ್ ಅಂಡರ್ ಕವರ್ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದಾಗ ಒಂದು ನಕಲಿ ಫ್ಯಾಮಿಲಿಯನ್ನ ಕೊಟ್ಟಿರ್ತಾರೆ, ಯಾರಿಗೂ ಡೌಟ್ ಬರಬಾರ್ದು ಅಂತ. ಆ ಫ್ಯಾಮಿಲಿಯಲ್ಲಿ ನತಾಶಾ ಮತ್ತೆ ಎಲಿನಾ ಅಲೆಕ್ಸಿನ ಮಕ್ಕಳಾಗಿ ಇರ್ತಾರೆ. ಅದಾದ ನಂತರ ಎಲಿನಾ ಮತ್ತೆ ನತಾಶಾಳನ್ನ ರಷ್ಯನ್ ಬ್ಲಾಕ್ ವಿಡೋ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿದ್ದ ರೆಡ್ ರೂಮ್ ಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಚಿಕ್ಕ ಹುಡುಗಿಯರಿಗೆ ಮುಂದೆ ನತಾಶಾ ತರ ಬ್ಲಾಕ್ ವಿಡೋ ಆಗೋದಕ್ಕೆ ಟ್ರೈನಿಂಗ್ ಕೊಡ್ತಾರೆ. ಎಲಿನಾ ಕೂಡ ಬ್ಲಾಕ್ ವಿಡೋನೇ ಆಗಿದ್ದಾಳೆ. ಆದ್ರೆ ಅವೆಂಜರ್ಸ್ ಎಂಡ್ ಗೇಮ್ ಅಲ್ಲಿ ನತಾಶಾಳ ಸಾವಿನ ನಂತರ ಇವಳ ಜೀವನ ಶೂನ್ಯ ಆಗೋಗಿದೆ. ಅಲೆಕ್ಸಿನ ಇವಳು ತನ್ನ ತಂದೆಯ ರೀತಿನೇ ನೋಡ್ತಾಳೆ, ಆದ್ರೆ ಅವನನ್ನ ಕೂಡ ಭೇಟಿ ಆಗೋಕಾಗಿಲ್ಲ. ಎಲಿನಾಗೆ ವ್ಯಾಲೆಂಟಿನಾ ಹೇಳಿದ ಕೆಲಸವನ್ನ ಮಾಡಿ ಮಾಡಿ ತುಂಬಾನೇ ಬೋರ್ ಆಗ್ತಿದೆ. ಜೀವನದಲ್ಲಿ ಏನು ಉದ್ದೇಶನೇ ಇಲ್ವೇನೋ ಅನ್ನೋ ಅಷ್ಟು ಡಿಪ್ರೆಸ್ಡ್ ಆಗಿದ್ದಾಳೆ. ಅದಕ್ಕೆ ಬಿಲ್ಡಿಂಗ್ ಇಂದ ಈಗ ಕೆಳಗೆ ಜಂಪ್ ಮಾಡ್ಬಿಡ್ತಾಳೆ. ಅಂದ್ರೆ ಪ್ಯಾರಾಶೂಟ್ ಇದೆ ಸ್ನೇಹಿತರೆ. ಆತ್ಮಹತ್ಯೆಯನ್ನು ಮಾಡ್ಕೊಂತಿಲ್ಲ. ಇಲ್ಲಿಂದ ಸೀದಾ ಮಲೇಷಿಯಾದಲ್ಲೇ ಇರೋ ಆಕ್ಸ್ ಗ್ರೂಪ್ ನ ರಿಸರ್ಚ್ ಲ್ಯಾಬೋರೇಟರಿ ಮೇಲೆ ಬಂದು ಲ್ಯಾಂಡ್ ಆಗ್ತಾಳೆ. ಈ ಲ್ಯಾಬೋರೇಟರಿನ ನಾಶ ಮಾಡೋಕೆ ವ್ಯಾಲೆಂಟಿನಾ ಎಲಿನಾನ ಕಳಿಸಿರೋದು. ಯಾಕೆ ವ್ಯಾಲೆಂಟಿನಾ ತನ್ನದೇ ಆದ ಲ್ಯಾಬ್ ನ ನಾಶ ಮಾಡಿಸ್ತಾ ಇದ್ದಾಳೆ ಅಂದ್ರೆ ಇಲ್ಲಿಗಲ್ ಆಗಿ ಸೀಕ್ರೆಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾಳೆ ಅಂತ ಅಮೆರಿಕದಲ್ಲಿ ಆಲ್ರೆಡಿ ಅವಳು ತಗ್ಲಾಕೊಂಡಿದ್ದಾಳೆ. ಇನ್ವೆಸ್ಟಿಗೇಷನ್ ಶುರು ಆದಾಗ ಸಾಕ್ಷಿಗಳು ಸಿಗಬಾರ್ದಲ್ಲ, ಅದಕ್ಕೆ ಇಲ್ಲಿದ್ದ ಗಾರ್ಡ್ಸ್ ಗಳ ಜೊತೆ ಫೈಟ್ ಮಾಡಿ ಲ್ಯಾಬ್ ಒಳಗೆ ಬಂದು ಇಲ್ಲಿರೋ ಸೀರಮ್ ಗಳೆಲ್ಲ ನಾಶ ಮಾಡೋಕೆ ನೋಡ್ತಾಳೆ. ಆದ್ರೆ ಆ ಸೀರಮ್ ಗಳನ್ನ ಇಟ್ಟಿರೋ ಜಾಗದ ಡೋರ್ ಓಪನ್ ಆಗ್ಬೇಕು ಅಂದ್ರೆ ಇಲ್ಲಿನ ಸೈಂಟಿಸ್ಟ್ ನ ಮುಖ ಬೇಕು, ಫೇಸ್ ರೆಕಗ್ನಿಷನ್ ಲಾಕ್ ನ ತೆಗಿಯೋಕೆ. ಆದ್ರೆ ಆ ಸೈಂಟಿಸ್ಟ್ ಗನ್ ಹಿಡ್ಕೊಂಡು ಬಂದು ಎಲಿನಾಗೆ ಇಲ್ಲೇನ್ ನಡೆದಿದೆ ಅನ್ನೋದು ಹೇಳಿದಾಗ ನಮ್ಗೆ ಗೊತ್ತಾಗುತ್ತೆ ವ್ಯಾಲೆಂಟಿನಾ ನಡೆಸ್ತಾ ಇರೋ ಆ ಸೀಕ್ರೆಟ್ ಪ್ರಾಜೆಕ್ಟ್ ನ ಹೆಸರು ಪ್ರಾಜೆಕ್ಟ್ ಸೆಂಟ್ರಿ. ಸೂಪರ್ ಸೋಲ್ಜರ್ ಸೀರಮ್ ತರಾನೇ ಆ ಸೀರಮ್ ಗಿಂತ ತುಂಬಾನೇ ಶಕ್ತಿಶಾಲಿ ಆಗಿರೋ ಸೆಂಟ್ರಿ ಸೀರಮ್ ನ ಮನುಷ್ಯರ ಮೇಲೆ ಈ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡ್ತಾ ಇರ್ತಾರೆ. ಈ ರಿಸರ್ಚ್ ಇಂದ ಪ್ರಪಂಚಕ್ಕೆ ಒಳ್ಳೇದಾಗುತ್ತೆ ಅಂತ ವ್ಯಾಲೆಂಟಿನಾ ಅನ್ಕೊಂಡಿದ್ದಾಳೆ. ಆದ್ರೆ ಸೆಂಟ್ರಿಯಿಂದ ಪ್ರಪಂಚನೇ ನಾಶ ಆಗ್ಬೋದು ಅಂತ ಸೈಂಟಿಸ್ಟ್ ಹೇಳ್ಬೇಕಾದ್ರೆ ಎಲಿನಾಳ ಹಿಂದೆ ಅಲ್ಲಿ 2 ಫ್ರೀಸ್ ಆಗಿರೋ ಮನುಷ್ಯರ ನೆರಳನ್ನ ನೋಡ್ತೀವಿ. ಅಂದ್ರೆ ಪ್ರಾಜೆಕ್ಟ್ ಸೆಂಟ್ರಿ ಸಕ್ಸಸ್ಫುಲ್ ಆಗಿರೋ ಹಾಗೆ ಕಾಣ್ತಾ ಇದೆ. ಎಲಿನಾ ಇದನ್ನ ಗಮನಿಸಲ್ಲ, ಸೈಂಟಿಸ್ಟ್ ಹೇಳ್ತಿರೋದನ್ನ ಕೂಡ ಕೇಳಲ್ಲ. ಸೈಂಟಿಸ್ಟ್ ಜೊತೆ ಫೈಟ್ ಮಾಡೋಕೆ ಹೋಗಿ ಮಿಸ್ ಆಗಿ ಇವನ ಗನ್ನಿಂದ ಇವನ ಮುಖಕ್ಕೇನೆ ಶೂಟ್ ಮಾಡಿಸ್ಬಿಡ್ತಾಳೆ. ಮುಖ ಹಾರೋಗಿರೋದ್ರಿಂದ ಈಗ ಫೇಸ್ ರೆಕಗ್ನಿಷನ್ ಕೂಡ ವರ್ಕ್ ಆಗಲ್ಲ. ಅದಕ್ಕೆ ಇಡೀ ಫ್ಲೋರ್ ನೆ ಬ್ಲಾಸ್ಟ್ ಮಾಡೋಕೆ ಬಾಂಬ್ ಫಿಕ್ಸ್ ಮಾಡಿ ಇಲ್ಲೇ ಎಕ್ಸ್ಪೆರಿಮೆಂಟ್ ಗೆ ಅಂತ ಇಟ್ಕೊಂಡಿದ್ದ ಗಿನಿಪಿಗ್ ನ ಪಾಪ ಯಾಕೆ ಸಾಯಿಸೋದು ಅಂತ ಹೇಳಿ ಇದನ್ನ ಎತ್ಕೊಂಡು ಬಿಲ್ಡಿಂಗ್ ಇಂದ ಹೊರಗೆ ಬಂದಾಗ ಲ್ಯಾಬ್ ಪೂರ್ತಿ ಬ್ಲಾಸ್ಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಹೊಸದಾಗಿ US ಕಾಂಗ್ರೆಸ್ ಮನ್ ಆಗಿ ಎಲೆಕ್ಟ್ ಆಗಿರೋ ಬಕಿ ಬಾರ್ನ್ಸ್ ನ ತೋರಿಸ್ತಾರೆ. ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಮೂವಿಯಲ್ಲೇ ಪೊಲಿಟಿಷಿಯನ್ ಆಗೋಕೆ ಹೊರಟಿದ್ದ, ಈಗಾಗಲೇ ಕಾಂಗ್ರೆಸ್ ಮೆನ್ ಆಗಿದ್ದಾನೆ. ಈಗ ವ್ಯಾಲೆಂಟಿನಾ ಆಕ್ಸ್ ಗ್ರೂಪ್ ಒಳಗೆ ಮನುಷ್ಯರ ಮೇಲೆ ಇಲ್ಲಿಗಲ್ ಎಕ್ಸ್ಪೆರಿಮೆಂಟ್ ಮಾಡಿಸ್ತಾ ಇದ್ದಾಳೆ ಸೂಪರ್ ಹ್ಯೂಮನ್ಸ್ ನ ರೆಡಿ ಮಾಡೋಕೆ. ಅದು ಬೇರೆ ಬೇರೆ ದೇಶಗಳಲ್ಲಿ ಲ್ಯಾಬ್ ಗಳನ್ನ ಸ್ಥಾಪಿಸಿರೋದು ಗೊತ್ತಾಗಿ ಇವಳನ್ನ ಡೈರೆಕ್ಟರ್ ಆಫ್ CIA ಪಟ್ಟದಿಂದ ಕೆಳಗಿಳಿಸಬೇಕಾ, ಶಿಕ್ಷೆ ಆಗ್ಬೇಕಾ ಬೇಡವಾ ಅನ್ನೋದನ್ನ ನಿರ್ಧಾರ ಮಾಡೋಕೆ ಕಾಂಗ್ರೆಸ್ ಮೆನ್ ಗಳು ಕಮಿಟಿ ಮೀಟಿಂಗ್ ನ ಕರೆದಿದ್ದಾರೆ. ವ್ಯಾಲೆಂಟಿನಾ ಈ ಆರೋಪವನ್ನ ಒಪ್ಕೊಳ್ಳೋದಿಲ್ಲ, ಇದೆಲ್ಲ ರೂಮರ್ಸ್ ಅಷ್ಟೇ. ಆದ್ರೂ ಮತ್ತೆ ಅವೆಂಜರ್ಸ್ ರೀತಿ ಸೂಪರ್ ಹೀರೋಸ್ ಈ ಪ್ರಪಂಚಕ್ಕೆ ಬೇಕಾಗಿದ್ದಾರೆ. ಜನರನ್ನ ಕಾಪಾಡೋದಕ್ಕೆ ಈಗ ಯಾರು ಇಲ್ಲ. ಅವರ ರಕ್ಷಣೆಗೆ ಏನಾದ್ರೂ ಮಾಡೋದು ನನ್ನ ಜವಾಬ್ದಾರಿ ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಜವಾಬ್ದಾರಿ. ಹಿಂದಿನ ಪ್ರೆಸಿಡೆಂಟ್ ಥ್ಯಾಡಿಯಸ್ ರಾಸ್ ಏನ್ ಮಾಡಿದ್ರು ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳ್ತಾ ಇದ್ದಾಳೆ. ಅದೇ ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಮೂವಿಯಲ್ಲಿ ಪ್ರೆಸಿಡೆಂಟ್ ಥ್ಯಾಡಿಯಸ್ ರಾಸ್ ರೆಡ್ ಹಲ್ಕ್ ಆಗಿ ರಂಪರಾದ ಅಂತ ಮಾಡಿದ್ರ ಬಗ್ಗೆ ಇವಳು ಹೇಳ್ತಿರೋದು. ಇದಕ್ಕೆ ಕಾಂಗ್ರೆಸ್ ಮೆನ್ ಗಳಲ್ಲಿ ಒಬ್ಬರಾದ ಗ್ಯಾರಿ ಅನ್ನೋರು, ಹಾಗಾದ್ರೆ ನಾವು ನಿಮ್ ಕಂಪನಿ ಮೇಲೆ ಇನ್ವೆಸ್ಟಿಗೇಷನ್ ಮುಂದುವರಿಸಿದ್ರು ಏನು ಸಮಸ್ಯೆ ಇಲ್ವಾ ಅಂತ ಕೇಳಿದಾಗ ಇಲ್ಲ ಇನ್ವೆಸ್ಟಿಗೇಷನ್ ಮಾಡ್ಕೊಳ್ಳಿ ಅಂತ ಏನೋ ವ್ಯಾಲೆಂಟಿನಾ ಹೇಳ್ಬಿಡ್ತಾಳೆ. ಆದ್ರೆ ತಕ್ಷಣ ಇಲ್ಲಿಂದ ಹೊಡ್ತಿದ್ದಂಗೆ ಮೊದಲು
ಮೊದಲು ಸೆಂಟ್ರಿ ಪ್ರಾಜೆಕ್ಟ್ ಬಗ್ಗೆ ಆಗ್ಲಿ ಬೇರೆ ಎಕ್ಸ್ಪೆರಿಮೆಂಟ್ ಗಳಿಗೆ ಸಂಬಂಧಿಸಿದ ಯಾವುದೇ ಫೈಲ್ಸ್ ಡಾಕ್ಯುಮೆಂಟ್ಸ್ ಬೇರೆ ಸಾಕ್ಷಿಗಳೇನೇ ಇದ್ರು ಎಲ್ಲವನ್ನ ನಾಶ ಮಾಡೋಕೆ ತನ್ನ ಅಸಿಸ್ಟೆಂಟ್ ಮೆಲ್ಗೆ ಹೇಳ್ತಾಳೆ. ಈ ಸಾಕ್ಷಿಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಕೂಡ ಇದ್ದಾರೆ. ಈ ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಎಲಿನಾ ಕೂಡ ಒಬ್ಳು. ಇನ್ನೊಂದ್ ಕಡೆ ಅಲೆಕ್ಸಿ ತನ್ನ ಮನೆಯಲ್ಲಿ ಕುತ್ಕೊಂಡು ಟಿವಿಯಲ್ಲಿ ಸೋವಿಯತ್ ಯೂನಿಯನ್ ಅಂದ್ರೆ ರಷ್ಯಾ ಆಗೋಕ್ಕೂ ಮುಂಚೆ ಸೋವಿಯತ್ ಯೂನಿಯನ್ ಇತ್ತಲ್ಲ ಅವರು ನಡೆಸಿದ್ದ ಪರೇಡ್ ನ ನೋಡ್ತಾ ಇದ್ದಾನೆ. ಯಾಕಂದ್ರೆ ಈ ವಿಡಿಯೋ ಅಲ್ಲಿ ಇವನು ಕೂಡ ರೆಡ್ ಗಾರ್ಡಿಯನ್ ಸೂಟ್ ಹಾಕೊಂಡು ಅಫಿಷಿಯಲ್ಸ್ ನ ಹಿಂದೆ ನಿಂತ್ಕೊಂಡು ಕೈಯಲ್ಲಾಡಿಸ್ತಾ ಇದ್ದಾನೆ. ಅಮೆರಿಕಾದಲ್ಲಿ ಕ್ಯಾಪ್ಟನ್ ಅಮೆರಿಕಾ ಇದ್ದಾನೆ, ನಮ್ಮಲ್ಲಿ ಯಾರಾದ್ರೂ ಬೇಕಲ್ಲ ಅಂತ ಸೋವಿಯತ್ ಯೂನಿಯನ್ ಅವರು ತಮ್ಮದೇ ಆದ ಸೂಪರ್ ಸೋಲ್ಜರ್ ಸೀರಮ್ ನ ತಯಾರಿಸಿ ಅದನ್ನ ಅಲೆಕ್ಸಿಗೆ ಕೊಟ್ಟು ರೆಡ್ ಗಾರ್ಡಿಯನ್ ಮಾಡಿರ್ತಾರೆ. ಈಗ ಎಲಿನಾ 1 ವರ್ಷದ ನಂತರ ಅಲೆಕ್ಸಿನ ಮೀಟ್ ಮಾಡೋಕೆ ಬಂದು ವ್ಯಾಲೆಂಟಿನಾ ಜೊತೆ ಕೆಲಸ ಮಾಡೋದ್ ಬಿಡ್ತೀನಿ, ಈ ಕೆಲಸ ಎಲ್ಲ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅನ್ಸ್ತಾ ಇದೆ ಅಂದಾಗ, ಹಾಗಾದ್ರೆ ಆ ಕೆಲಸ ನಾನ್ ಮಾಡ್ತೀನಿ, ಆ ಅಮ್ಮನ್ ನಂಬರ್ ಕೊಡು. ನಾನು ರೆಡ್ ಗಾರ್ಡಿಯನ್ ಆಗಿದ್ದಾಗ ಜನರು ನನ್ನ ತುಂಬಾನೇ ಇಷ್ಟ ಪಡ್ತಾ ಇದ್ರು, ಎಲ್ಲರೂ ನನ್ನ ದೇವರ ರೀತಿ ನೋಡ್ತಾ ಇದ್ರು. ಆದ್ರೆ ಈಗ ಟ್ಯಾಕ್ಸಿ ಓಡಿಸೋಕೆ ಶುರು ಮಾಡಿದೀನಿ. ವ್ಯಾಲೆಂಟಿನಾಗೋಸ್ಕರ ಕೆಲಸ ಮಾಡಿದ್ರೆ ಹಣ ಹೆಸರು ಎರಡೂ ಸಿಗುತ್ತೆ. ನೀನು ಅಷ್ಟೇ ವ್ಯಾಲೆಂಟಿನಾ ಜೊತೆ ಕೆಲಸ ಮಾಡೋದು ನಿಲ್ಲಿಸಬೇಡ, ನಿಮ್ಮ ಅಕ್ಕ ನತಾಶಾ ತರ ನೀನು ಆಗ್ಬೇಕು ಅಂದಾಗ ಇಲ್ಲೇ ಇಟ್ಟಿದ್ದ ತನ್ನ ಬಾಲ್ಯದ ಫೋಟೋ ನೋಡ್ತಾಳೆ ಎಲಿನಾ. ಈ ಫೋಟೋ ಅಲ್ಲಿ ಎಲಿನಾ ತನ್ನ ಫುಟ್ಬಾಲ್ ಟೀಮ್ ಜೊತೆ ಇದ್ದಾಳೆ. ಈ ಟೀಮ್ ನ ಹೆಸರೇ ಥಂಡರ್ ಬೋಲ್ಟ್ಸ್. ಕೊನೆಗೂ ಎಲಿನಾ ತನ್ನ ತಂದೆ ಅಲೆಕ್ಸಿ ಹೇಳ್ದಂಗೆ ವ್ಯಾಲೆಂಟಿನಾ ಜೊತೆ ಕೆಲಸ ಮಾಡೋದನ್ನ ಬಿಡೋದ್ ಬೇಡ ಅಂತ ವ್ಯಾಲೆಂಟಿನಾಗೆ ಫೋನ್ ಮಾಡ್ತಾಳೆ. ಆದ್ರೆ ರಿಕ್ವೆಸ್ಟ್ ಮಾಡ್ಕೊಂತಾಳೆ, ನೆಕ್ಸ್ಟ್ ಇಂದ ಪಬ್ಲಿಕ್ ಅಸೈನ್ಮೆಂಟ್ ಕೊಡಿ, ಯಾರಿಗೂ ಗೊತ್ತಾಗ್ದಂಗೆ ಕೆಲಸ ಮಾಡಿ ಸಾಕಾಗಿದೆ ಅಂತ ಕೇಳಿದಾಗ ವ್ಯಾಲೆಂಟಿನಾ ಆಯ್ತು, ಒಂದೇ ಒಂದು ಕೆಲಸ ಮಾಡ್ಬಿಡು, ಆಮೇಲೆ ಪ್ರಮೋಷನ್ ಕೊಡ್ತೀನಿ. ನಮ್ಮ ಆಕ್ಸ್ ಗ್ರೂಪ್ ನ ವೇರ್ ಹೌಸ್ ಅಲ್ಲಿ ಸೀಕ್ರೆಟ್ ಇನ್ಫಾರ್ಮೇಶನ್ ಎಲ್ಲ ಇದೆ, ಅದನ್ನ ಕದಿಯೋಕೆ ಒಬ್ಳು ಬರ್ತಾ ಇದ್ದಾಳೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಅವಳನ್ನ ಫಾಲೋ ಮಾಡ್ಕೊಂಡು ಹೋಗಿ ಏನ್ ಕದೀತಾ ಇದ್ದಾಳೆ ಅಂತ ನೋಡಿ ಆಮೇಲೆ ಅವಳನ್ನ ಸಾಯಿಸು, ಇಷ್ಟ ಮಾಡು ಸಾಕು, ನೆಕ್ಸ್ಟ್ ನಿಮ್ಗೆ ಪ್ರಮೋಷನ್ ಕೊಡ್ಸೋ ಜವಾಬ್ದಾರಿ ನಂದು ಅಂತ ಹೇಳಿದಾಗ ಎಲಿನಾನೇ ಸೀದಾ ವ್ಯಾಲೆಂಟಿನಾ ಬೀಸಿರೋ ಬಲೆಗೆ ಹೋಗಿ ತಗ್ಲಾಕೊಳ್ಳೋಕೆ ರೆಡಿ ಆಗ್ತಾಳೆ. ಆಕ್ಸ್ ನ ವಾಲ್ಟ್ ಅಂದ್ರೆ ವೇರ್ ಹೌಸ್ ಇರೋ ಜಾಗಕ್ಕೆ ಎಲಿನಾ ಬಂದಾಗ ವೇರ್ ಹೌಸ್ ನ ಒಳಗೆ ಗೋಸ್ಟ್ ಹೋಗ್ತಾ ಇದ್ದಾಳೆ. ಇದೇನ್ ಗೋಸ್ಟ್ ಕಳ್ತನ ಮಾಡೋಕೆ ಬಂದಿದ್ದಾಳ ಅಂತ ಇವಳನ್ನ ಫಾಲೋ ಮಾಡ್ಕೊಂಡು ಹೊಡ್ತಾಳೆ ಎಲಿನಾ. ಗೋಸ್ಟ್ ನ ಮೊದಲು ನಾವು ಆಂಟ್ ಮ್ಯಾನ್ ಅಂಡ್ ದ ವಾಸ್ಪ್ ಮೂವಿಯಲ್ಲಿ ನೋಡಿದ್ವಿ ಸ್ನೇಹಿತರೆ. ಇವಳ ನಿಜವಾದ ಹೆಸರು ಏವಾ ಸ್ಟಾರ್. ತನ್ನ ತಂದೆಯ ಕ್ವಾಂಟಮ್ ಎಕ್ಸ್ಪೆರಿಮೆಂಟ್ ಫೇಲ್ ಆಗಿ ಬ್ಲಾಸ್ಟ್ ಆದಾಗ ಆ ಬ್ಲಾಸ್ಟ್ ನ ಕಾರಣದಿಂದ ತಂದೆ ಪ್ರಾಣ ಕಳ್ಕೊಂತಾರೆ. ಅದೇ ಏವಾಗೆ ಕ್ವಾಂಟಮ್ ಎನರ್ಜಿಯ ಕಾರಣದಿಂದ ಅದೃಶ್ಯವಾಗೋ ಶಕ್ತಿ ಬರುತ್ತೆ. ಮತ್ತೆ ಸೇಮ್ ಗೋಸ್ಟ್ ನ ರೀತಿನೇ ಅದೃಶ್ಯವಾಗಿ ಸಾಲಿಡ್ ಆಬ್ಜೆಕ್ಟ್ಸ್ ನ ಪಾರು ಮಾಡ್ಕೊಂಡು ಹೋಗಬಹುದು. ಈಗಲೂ ಅಷ್ಟೇ ಗೋಸ್ಟ್ ವೇರ್ ಹೌಸ್ ನ ಡೋರ್ ಕ್ಲೋಸ್ ಮಾಡಿದ್ರು ಕೂಡ ಡೋರ್ ನ ಮುಖಾಂತರ ಅದೃಶ್ಯವಾಗಿ ಒಳಗೆ ಹೋಗಿದ್ದಾಳೆ. ಹಿಂದೆನೆ ಎಲಿನಾ ಇವಳನ್ನ ಫಾಲೋ ಮಾಡ್ಕೊಂಡು ಎಲ್ಲಾ ಸೀಕ್ರೆಟ್ ಫೈಲ್ಸ್ ಡಾಕ್ಯುಮೆಂಟ್ಸ್ ಇಟ್ಟಿರೋ ಚೇಂಬರ್ ಗೆ ಬಂದಾಗ ಪ್ರಾಜೆಕ್ಟ್ ಸೆಂಟ್ರಿ ಬಗ್ಗೆ ಇರೋ ಒಂದಷ್ಟು ಡಾಕ್ಯುಮೆಂಟ್ಸ್ ಮತ್ತೆ ಫೋಟೋಸ್ ಇರೋದನ್ನ ನೋಡಿ ಹೇಗಾದ್ರೂ ಆಗ್ಲಿ ಅಂತ ಇದನ್ನ ತಗೊಂಡ್ ಇಟ್ಕೋಬೇಕಾದ್ರೆ ಜಾನ್ ವಾಕರ್ ಬಂದು ಇವಳ ಮೇಲೆ ದಾಳಿ ಮಾಡ್ತಾನೆ. ಇವರಿಬ್ರು ಹೊಡೆದಾಡ್ಬೇಕಾದ್ರೆ ಟಾಸ್ಕ್ ಮಾಸ್ಟರ್ ಬರ್ತಾಳೆ. ಈಗ ನಮ್ಗೆ ಗೊತ್ತಾಯ್ತು ಇವರೆಲ್ಲರೂ ವ್ಯಾಲೆಂಟಿನಾಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ವ್ಯಾಲೆಂಟಿನಾ ನಾಶ ಮಾಡೋಕೆ ಹೊರಟಿರೋ ಸಾಕ್ಷಿಗಳಲ್ಲಿ ಇವರು ಕೂಡ ಇದ್ದಾರೆ. ಅಂದ್ರೆ ತಲೆ ಉಪಯೋಗಿಸಿ ಎಲ್ಲರನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿದಳೆ ವ್ಯಾಲೆಂಟಿನಾ. ಹೇಗೆ ಅಂದ್ರೆ ಎಲಿನಾಗೆ ಗೋಸ್ಟ್ ನ ಕೊಲ್ಲೋಕೆ ಹೇಳಿ, ಗೋಸ್ಟ್ ಗೆ ಟಾಸ್ಕ್ ಮಾಸ್ಟರ್ ನ ಕೊಲ್ಲೋಕೆ ಹೇಳಿ, ಟಾಸ್ಕ್ ಮಾಸ್ಟರ್ ಗೆ ಜಾನ್ ವಾಕರ್ ನ ಕೊಲ್ಲೋಕೆ ಹೇಳಿ ಕಳಿಸಿದಳೆ. ಇದೇ ಅಸೈನ್ಮೆಂಟ್ ನ ಇವ್ರಿಗೆ ಕೊಟ್ಟಿರೋದು. ಯಾಕೆಂದ್ರೆ ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಕೊಲ್ಲೋಕೆ. ಇವರು ಏನಾದ್ರು ಗವರ್ಮೆಂಟ್ ಅವರು ಮಾಡ್ತಿರೋ ಇನ್ವೆಸ್ಟಿಗೇಷನ್ ಅಲ್ಲಿ ಬಾಯ್ ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಸಾಯಿಸೋಕೆನೆ ಹೊರಟಿದ್ದಾಳೆ. ಎಲಿನಾ ಮತ್ತೆ ಗೋಸ್ಟ್ ಬಗ್ಗೆ ಗೊತ್ತಾಯ್ತು. ಈಗ US ಏಜೆಂಟ್ ಜಾನ್ ವಾಕರ್ ಮತ್ತೆ ಟಾಸ್ಕ್ ಮಾಸ್ಟರ್ ನ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಜಾನ್ ವಾಕರ್ ನ ಫ್ಯಾಲ್ಕನ್ ಅಂಡ್ ದ ವಿಂಟರ್ ಸೋಲ್ಜರ್ ಅಲ್ಲಿ ಗವರ್ಮೆಂಟ್ ಅವರು ಹೊಸ ಕ್ಯಾಪ್ಟನ್ ಅಮೆರಿಕಾ ಮಾಡಿ ಇವನ ಕೈಗೆ ಶೀಲ್ಡ್ ಕೊಟ್ಟಿದ್ರು. ಆದ್ರೆ ಇವನು ಸೂಪರ್ ಸೋಲ್ಜರ್ ಸೀರಮ್ ನ ತಗೊಂಡು ಶಕ್ತಿಶಾಲಿಯಾಗಿ ಏನ್ ಮಾಡಬಾರ್ದಾಗಿತ್ತೋ ಅದನ್ನೇ ಮಾಡ್ತಾನೆ. ಅದೇ ಫ್ಲಾಗ್ ಸ್ಮ್ಯಾಶರ್ಸ್ ಗ್ರೂಪ್ ಗೆ ಸೇರಿದ ಒಬ್ಬ ವ್ಯಕ್ತಿಯನ್ನ ಜನರ ಮುಂದೆನೆ ಕೊಲೆ ಮಾಡಿರ್ತಾನೆ. ಅದಕ್ಕೆ ಗವರ್ಮೆಂಟ್ ಅವರು ಕೊಡಪ್ಪ ಇಲ್ಲಿ ಶೀಲ್ಡ್ ನ ಅಂತ ಕಿತ್ಕೊಂಡು ಕಳ್ಸಿರ್ತಾರೆ. ಅದಕ್ಕೆ ಈ ಮೂವಿಯಲ್ಲಿ ಯಾವ್ದೋ ಸಸ್ತಾ ಶೀಲ್ಡ್ ಹಿಡ್ಕೊಂಡು ಓಡಾಡ್ತಿದ್ದಾನೆ. ಇನ್ನ ಟಾಸ್ಕ್ ಮಾಸ್ಟರ್ ನ ನಿಜವಾದ ಹೆಸರು ಆಂಟೋನಿಯಾ. ಎಲಿನಾ ಮತ್ತೆ ನತಾಶಾ ಇದ್ದ ರೆಡ್ ರೂಮ್ ನ ಇವಳ ತಂದೆ ಜನರಲ್ ಡ್ರೆಕಾವೇ ನಡೆಸ್ತಾ ಇದ್ದಿದ್ದು. ಬ್ಲಾಕ್ ವಿಡೋ ಮೂವಿಯಲ್ಲಿ ಜನರಲ್ ಡ್ರೆಕಾವ್ ನ ಸಾಯಿಸಿರ್ತಾರೆ. ಆಮೇಲೆ ಆಂಟೋನಿಯಾ ಕೂಡ ಒಳ್ಳೆಯವಳಾಗಿರ್ತಾಳೆ. ಸೊ ಈಗ ಎಲ್ಲರೂ ಹೊಡೆದಾಡಬೇಕಾದ್ರೆ ಎಲಿನಾಗೆ ಇಲ್ಲೇನೋ ಸಮಸ್ಯೆ ಆಗ್ತಿದೆ ಅಂತ ಡೌಟ್ ಬರ್ತಾ ಇದೆ. ಇದರ ನಡುವೆ ಗೋಸ್ಟ್ ಟಾಸ್ಕ್ ಮಾಸ್ಟರ್ ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ಇವರ ಹೊಡೆದಾಟದಲ್ಲಿ ಇಲ್ಲೇ ಇದ್ದ ಒಂದು ಪಾಡ್ ಓಪನ್ ಆಗಿ ಒಳಗಿಂದ ಬಾಬ್ ಅನ್ನೋ ವ್ಯಕ್ತಿ ಎದ್ದು ಬರ್ತಾನೆ. ಇವನಿಗೆ ತಾನು ಹೇಗಿಲ್ಲಿಗೆ ಬಂದ ಅನ್ನೋದೇ ನೆನಪಿಲ್ಲ. ಬಾಬ್ ಇಲ್ಲಿಂದ ಹೋಗುವಷ್ಟರಲ್ಲೇ ಈ ಚೇಂಬರ್ ನ ಎಲ್ಲಾ ಡೋರ್ ಗಳು ಕ್ಲೋಸ್ ಆಗ್ಬಿಡುತ್ತೆ. ಅದೇನೊಂದ್ ಕಡೆ ದ ಅವೆಂಜರ್ಸ್ ಮೂವಿಯಲ್ಲಿ ನ್ಯೂಯಾರ್ಕ್ ಮೇಲೆ ಅಟ್ಯಾಕ್ ಆದಾಗ ಅವೆಂಜರ್ಸ್ ಲೋಕಿ ಮತ್ತೆ ಚಿತಾರಿ ಆರ್ಮಿನ ಸೋಲ್ಸಿದ್ರಲ್ಲ, ಆ ಯುದ್ಧದಲ್ಲಿ ಹೋರಾಡಿದ ಅವೆಂಜರ್ಸ್ ನ ನೆನಪಿಗೆ ವ್ಯಾಲೆಂಟಿನಾ ಒಂದು ಇವೆಂಟ್ ಆರ್ಗನೈಸ್ ಮಾಡಿದಳೆ. ಈ ಇವೆಂಟ್ ಗೆ ಕಾಂಗ್ರೆಸ್ ಮೆನ್ ಗ್ಯಾರಿ ಮತ್ತೆ ಬಕಿನ ಕೂಡ ಇನ್ವೈಟ್ ಮಾಡಿದಳೆ. ಗ್ಯಾರಿ ವ್ಯಾಲೆಂಟಿನಾ ಹತ್ರ ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಆಲ್ರೆಡಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಆಕ್ಸ್ ಕಂಪನಿಯಲ್ಲಿ ಪೂರ್ತಿ ಸರ್ಚ್ ಮಾಡಿದ್ರು ಕೂಡ ಏನು ಸಿಕ್ಕಿಲ್ಲ. ಯಾಕಂದ್ರೆ ಎಲ್ಲ ವೇರ್ ಹೌಸ್ ಅಲ್ಲಿ ಇದೆಯಲ್ಲ, ಇವರು ವೇರ್ ಹೌಸ್ ನ ಹುಡ್ಕೊಂಡು ಹೋಗೋಷ್ಟರಲ್ಲಿ ಅಲ್ಲಿರೋ ಸಾಕ್ಷಿಗಳನ್ನ ಕೂಡ ನಾಶ ಮಾಡ್ತಾಳೆ. ಇದೇ ಇವೆಂಟ್ ಅಲ್ಲಿ ಬಕಿ ವ್ಯಾಲೆಂಟಿನಾಳ ಅಸಿಸ್ಟೆಂಟ್ ಮೆಲ್ ಜೊತೆ ಮಾತಾಡಿ ನಿನ್ ಬಾಸ್ ತಲೆ ಕೆಟ್ಟು ಏನಾದ್ರೂ ಮಾಡಬಾರ್ದು ಮಾಡಿದಾಗ ಯಾವ್ದಾದ್ರು ಸೀಕ್ರೆಟ್ ನನ್ನ ಹತ್ರ ಹೇಳ್ಕೋಬೇಕು ಅಂದಾಗ ಈ ನಂಬರ್ ಗೆ ಕಾಲ್ ಮಾಡು ಅಂತ ತನ್ನ ಬಿಸ್ನೆಸ್ ಕಾರ್ಡ್ ನ ಕೊಡ್ತಾನೆ. ಈ ಕಡೆ ವೇರ್ ಹೌಸ್ ನ ಚೇಂಬರ್ ಅಲ್ಲಿ ಲಾಕ್ ಆಗಿರೋ ಎಲಿನಾ, ಗೋಸ್ಟ್ ಮತ್ತೆ ಜಾನ್ ವಾಕರ್ ಗೆ ಗೊತ್ತಾಯ್ತು ನಾವು ಕೂಡ ವ್ಯಾಲೆಂಟಿನಾ ಜೊತೆ ಕೆಲಸ ಮಾಡ್ತಿರೋದ್ರಿಂದ ನಾವೆಲ್ಲಾದ್ರೂ ಬಾಯ್ ಬಿಟ್ರೆ ಕಷ್ಟ ಅಂತ ಹೇಳಿ ನಮ್ಮನ್ನ ಕೊಲ್ಲೋಕೆ ಇಲ್ಲಿಗೆ ಕಳ್ಸಿದಾಳೆ ಅಂತ ಮಾತಾಡ್ಕೊಂತಿದ್ದಾರೆ. ಆದ್ರೆ ಬಾಬ್ ಯಾಕೆ ಇಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಜಾನ್ ವಾಕರ್ ಬಾಬ್ಗೆ ಏನೇ ಪ್ರಶ್ನೆ
ಪ್ರಶ್ನೆ ಕೇಳಿದ್ರು ನನ್ಗೆ ನೆನ್ಪಿಲ್ಲ ಅನ್ನೋದು ಬಿಟ್ರೆ ಬೇರೆ ಏನು ಹೇಳ್ತಿಲ್ಲ ಬಾಬ್. ನೀವೇನಾದ್ರೂ ಮಾಡ್ಕೊಳ್ಳಿ, ನಾನ್ ಹೊರಟೆ ಅಂತ ಗೋಸ್ಟ್ ಅದೃಶ್ಯವಾಗಿ ಡೋರ್ ಮುಖಾಂತರ ಹೋಗೋಕೆ ನೋಡಿದ್ರೆ ಹೈ ಫ್ರೀಕ್ವೆನ್ಸಿ ಸೌಂಡ್ ಬರೋಕೆ ಶುರು ಆಗುತ್ತೆ. ಅಂದ್ರೆ ಮೊದಲೇ ಪ್ಲಾನ್ ಮಾಡಿ ಗೋಸ್ಟ್ ಕೂಡ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಬಾರ್ದು ಅಂತ ಇವಳ ಶಕ್ತಿಯನ್ನ ಕಡಿಮೆ ಮಾಡೋಕೆ ಸೌಂಡ್ ಬ್ಯಾರಿಯರ್ ನ ಸೆಟ್ ಮಾಡಿದ್ದಾರೆ. ಈ ಶಬ್ದದ ಕಾರಣದಿಂದ ಗೋಸ್ಟ್ ಗೆ ತನ್ನ ಪವರ್ಸ್ ಉಪಯೋಗಿಸೋಕೆ ಆಗಲ್ಲ. ಇವೆಂಟ್ ಅಲ್ಲಿ ಇರೋ ವ್ಯಾಲೆಂಟಿನಾ ಆ ಚೇಂಬರ್ ಒಳಗಿರೋ ಇನ್ಸಿನರೇಟರ್ ನ ಆನ್ ಮಾಡೋಕೆ ಮೆಲ್ಗೆ ಹೇಳ್ತಾಳೆ. ಇನ್ಸಿನರೇಟರ್ ಅಂದ್ರೆ ಸ್ನೇಹಿತರೆ ವೇಸ್ಟ್ ಗೆ ಬೆಂಕಿ ಹಾಕಿ ನಾಶ ಮಾಡೋಕೆ ಅಂತ ಇರೋ ಒಂದು ಮೆಷಿನ್. ಈ ಮೆಷಿನ್ ಆನ್ ಮಾಡೋಕೆ ಮೆಲ್ ಹಿಂದೆ ಮುಂದೆ ನೋಡ್ತಿದ್ದಾಗ ವ್ಯಾಲೆಂಟಿನಾನೇ ಮಷೀನ್ ನ ಆನ್ ಮಾಡ್ತಾಳೆ. ಚೇಂಬರ್ ಅಲ್ಲಿ ಇರೋರ್ಗೆ ಯಾಕೋ ಶೆಕೆ ಜಾಸ್ತಿ ಆಗ್ತಿದೆಯಲ್ಲ ಅಂತ ಯೋಚನೆ ಮಾಡ್ಬೇಕಾದ್ರೆ ಇಲ್ಲೇ 2 ನಿಮಿಷ ಟೈಮರ್ ಕೂಡ ಶುರು ಆದಾಗ ಇನ್ಸಿನರೇಟರ್ ಆನ್ ಆಗಿದೆ ಅಂತ ಗೊತ್ತಾಗಿ ಒಂದು ಪ್ಲಾನ್ ಮಾಡ್ತಾರೆ. ಹೊರಗಿಂದ ಡೋರ್ ನ ಓಪನ್ ಮಾಡೋಕಾಗೋದು, ಅದಕ್ಕೆ ಗೋಸ್ಟ್ ನ ಹೇಗಾದ್ರೂ ಮಾಡಿ ಈಗ ಹೊರಗೆ ಕಳಿಸಬೇಕು. ಆ ಸೌಂಡ್ ಬ್ಯಾರಿಯರ್ ನ ಈಗ ಸೆಟ್ ಮಾಡಿದ್ದಾರೆ ಅಂದ್ರೆ ಇಲ್ಲೇ ಅಲ್ಲೋ ಅದರ ಪವರ್ ಸೋರ್ಸ್ ಇರಬೇಕು ಅಂತ ಅದನ್ನ ಹುಡ್ಕೋಕೆ ಶುರು ಮಾಡಿದಾಗ ಜಾನ್ ವಾಕರ್ ಗೆ ಬಾಬ್ ಇದ್ದ ಪಾಡ್ ಕಾಣಿಸುತ್ತೆ. ಇದನ್ನ ನೋಡಿದಾಗ ಬಾಬ್ ಕೂಡ ಸೆಂಟ್ರಿ ಪ್ರಾಜೆಕ್ಟ್ ಅಲ್ಲಿ ಇದ್ದ, ಅದಕ್ಕೆ ಇವನು ಸಾವನ್ನಪ್ಪಿದ್ದಾನೆ ಅನ್ಕೊಂಡೇನಾದ್ರೂ ಈ ಪಾಡ್ ಒಳಗೆ ಬಿಟ್ಟು ಹೋಗಿದಾರ ಅಂತ ಡೌಟ್ ಬರುತ್ತೆ. ಕೊನೆಗೆ ಆ ಪವರ್ ಸೋರ್ಸ್ ಸಿಕ್ಕಿದಾಗ ಅದನ್ನ ಜಾನ್ ವಾಕರ್ ತನ್ನ ಶೀಲ್ಡ್ ಇಂದ ಹೊಡೆದಾಕ್ತಾನೆ. ಹಿಂದೆನೆ ಗೋಸ್ಟ್ ಡೋರ್ ನ ಮುಖಾಂತರ ಹೊರಗೆ ಹೋದಾಗ ಎಲಿನಾ ಮತ್ತೆ ಜಾನ್ ವಾಕರ್ ಗೆ ಭಯ ಶುರು ಆಯ್ತು. ಅವಳು ನಮಗೆ ಟೋಪಿ ಹಾಕ್ಬಿಟ್ಟು ಏನಾದ್ರೂ ಓಡ್ ಹೋದ್ರೆ ಅಂತ. ಆದ್ರೆ ಗೋಸ್ಟ್ ಕೈ ಎತ್ತಲ್ಲ, ಡೋರ್ ನ ಎತ್ತುತ್ತಾಳೆ. ಇದೇ ಸಮಯಕ್ಕೆ ಬೆಂಕಿ ಮೇಲಿಂದ ಬಂದ ಫೋರ್ಸ್ ಗೆ ಎಲ್ಲರೂ ಹಾರೋಗಿ ದೂರ ಬಿದ್ದಾಗ ಇದ್ದಕ್ಕಿದ್ದಂಗೆ ಎಲಿನಾಗೆ ತನ್ನ ಲೈಫ್ ಅಲ್ಲಿ ನಡೆದಿದ್ದ ಒಂದು ಕಹಿ ಘಟನೆ, ಒಂದು ಕೆಟ್ಟ ಘಟನೆಯ ವಿಷನ್ ಕಾಣಿಸುತ್ತೆ. ಅದೇನಂದ್ರೆ ರೆಡ್ ರೂಮ್ ಅಲ್ಲಿ ಎಲಿನಾ ಟ್ರೈನಿಂಗ್ ಪಡ್ಕೋಬೇಕಾದ್ರೆ ಒಂದು ಟ್ರೈನಿಂಗ್ ಟೆಸ್ಟ್ ಅಲ್ಲಿ ತನ್ನ ಫ್ರೆಂಡ್ ಆನ್ಯಾಳನ್ನ ಕಾಡಿನ ಒಳಗೆ ಕರ್ಕೊಂಡ್ ಬರ್ಬೇಕಾಗುತ್ತೆ. ಆನ್ಯಾಳನ್ನ ಎಲಿನಾ ಕಾಡಿಗೆ ಕರ್ಕೊಂಡ್ ಬರ್ತಿದ್ದಂಗೆ ಇವಳಿಗೆ ಟ್ರೈನಿಂಗ್ ಕೊಡ್ತಿದ್ದ ವ್ಯಕ್ತಿ ಆನ್ಯಾಗೆ ಶೂಟ್ ಮಾಡಿ ಸಾಯಿಸಿರ್ತಾನೆ. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಯಾಮಾರಿಸಿ ನಂಬಿಸಿ ಹೇಗೆ ಕೊಲ್ಲೋದಕ್ಕೆ ಕರ್ಕೊಂಡ್ ಬರ್ಬೇಕು ಅಂತ ಟ್ರೈನಿಂಗ್ ಇದು. ಒಂದು ಟ್ರೈನಿಂಗ್ ಗೋಸ್ಕರ ಒಬ್ಳು ಹುಡುಗಿಯನ್ನೇ ಕೊಲ್ತಾರೆ, ತನ್ನ ಫ್ರೆಂಡ್ ಗೆನೆ ಮೋಸ ಮಾಡದ್ನಲ್ಲ ಅಂತ ಇವತ್ತಿಗೂ ಎಲಿನಾಗೆ ಗಿಲ್ಟ್ ಇದೆ. ಎಲಿನಾ ಈ ನೆನ್ಪನ್ನ ತನ್ನ ವಿಷನ್ ಒಳಗೆ ತಾನೇ ನಿಂತ್ಕೊಂಡು ನೋಡ್ತಿರೋ ಹಾಗೆ ಕಾಣುತ್ತೆ. ಆಶ್ಚರ್ಯ ಏನಂದ್ರೆ ಇವನ ವಿಷನ್ ಅಲ್ಲಿ ಬಾಬ್ ಕೂಡ ಇದ್ದಾನೆ. ಸಡನ್ ಆಗಿ ಎಲಿನಾ ಎಚ್ಚರಗೊಂಡಾಗ ಬಾಬ್ ಇವಳ ಕೈ ಹಿಡ್ಕೊಂಡಿರೋದು ನೋಡಿದ್ರೆ ಇವನ ಕಾರಣದಿಂದಾನೇ ಎಲಿನಾಗೆ ಆ ವಿಷನ್ ಕಾಣಿಸಿರೋ ಹಾಗಿದೆ. ಇನ್ನೊಂದ್ ಕಡೆ ಇವೆಂಟ್ ಮುಗಿಸ್ಕೊಂಡು ಕಾರಲ್ಲಿ ಹೊರಟಿದ್ದ ವ್ಯಾಲೆಂಟಿನಾಗೆ ಅಸಿಸ್ಟೆಂಟ್ ಮೆಲ್ ಹೇಳ್ತಾಳೆ ಎಲಿನಾ, ಗೋಸ್ಟ್, ಜಾನ್ ವಾಕರ್ ಎಲ್ಲ ಟೀಮ್ ಮಾಡ್ಕೊಂಡು ಚೇಂಬರ್ ಇಂದ ಎಸ್ಕೇಪ್ ಆಗಿದ್ದಾರೆ ನೋಡಿ ಅಂತ ಟ್ಯಾಬ್ ಅಲ್ಲಿ ಸಿಸಿಟಿವಿ ವಿಡಿಯೋ ತೋರಿಸಿದಾಗ ಈ ವಿಡಿಯೋ ಅಲ್ಲಿ ಬಾಬ್ ಇರೋದನ್ನ ನೋಡಿ ಇವನ್ ಯಾರು ಒಳಗೆ ಹೇಗೆ ಹೋದ ಅಂತ ಇವ್ರಿಗೆನೆ ಗೊತ್ತಾಗ್ತಿಲ್ಲ. ಅದಕ್ಕೆ ಅವನ ಮುಖ ಹಿಡ್ಕೊಂಡು ಇವನ ಐಡಿ ಏನಾದ್ರೂ ಸಿಗುತ್ತಾ ಅಂತ ಚೆಕ್ ಮಾಡ್ಸು, ಮತ್ತೆ ಆ ವೇರ್ ಹೌಸ್ ನ ಲೊಕೇಶನ್ ನಮ್ಮ ಸ್ಟ್ರೈಕ್ ಟೀಮ್ ಗೆ ಕಳ್ಸು, ಮೊದಲು ಹೋಗಿ ಅವರೆಲ್ಲರನ್ನ ಸಾಯಿಸಬೇಕು ಅಂತ ವ್ಯಾಲೆಂಟಿನಾ ಹೇಳಿದಾಗ ಸ್ಟ್ರೈಕ್ ಟೀಮ್ ನ ಲೀಡರ್ ಗೆ ಮೇಲ್ ವೇರ್ ಹೌಸ್ ನ ಲೊಕೇಶನ್ ಕಳಿಸ್ತಾಳೆ. ಇವರು ಇಷ್ಟೊತ್ತು ಕಾರಲ್ಲಿ ಕುತ್ಕೊಂಡು ಮಾತಾಡಿದ್ದನ್ನ ಕಾರ್ ಡ್ರೈವರ್ ಅಲೆಕ್ಸಿ ಕೇಳಿಸ್ಕೊಂಡು ಶಾಕ್ ಆಗಿದ್ದಾನೆ. ಅದಕ್ಕೆ ತನ್ನ ಮಗಳನ್ನ ಅಂದ್ರೆ ಮಗಳ ರೀತಿ ನೋಡೋ ಎಲಿನಾಳನ್ನ ಕಾಪಾಡೋಕೆ ಹೊಡ್ತಾನೆ. ಮೇಲ್ ಯಾರಿಗೂ ಕಾಣ್ದಂಗೆ ಬಕ್ಕಿಗೆ ಕಾಲ್ ಮಾಡಿ ತನ್ನ ಫೋನ್ ನ ಟ್ರ್ಯಾಕ್ ಮಾಡೋಕೆ ಹೇಳ್ತಾಳೆ. ಯಾಕಂದ್ರೆ ಇವಳಿಗೂ ಗೊತ್ತಾಗಿದೆ ವ್ಯಾಲೆಂಟಿನಾ ಮಾಡ್ತಿರೋದು ಸರಿಯಲ್ಲ ಅಂತ. ವೇರ್ ಹೌಸ್ ಹತ್ರ ವ್ಯಾಲೆಂಟಿನಾ ಜೊತೆ ಮೆಲ್ ಕೂಡ ಹೋದಾಗ ಮೆಲ್ ನ ಫೋನ್ ಟ್ರ್ಯಾಕ್ ಮಾಡ್ಕೊಂಡು ಅಲ್ಲಿಗೆ ಹೋಗೋಕೆ ತನ್ನ ಕೈನ ಫಿಕ್ಸ್ ಮಾಡ್ಕೊಂಡು ರೆಡಿ ಆಗ್ತಿದ್ದಾನೆ ಬಕ್ಕಿ. ಈ ಕಡೆ ವೇರ್ ಹೌಸ್ ಅಲ್ಲಿ ಜಾನ್ ವಾಕರ್ ಚೇಂಬರ್ ಒಳಗೆ ಆ ಪಾಡ್ ಇರೋದನ್ನ ನೋಡಿದ್ನಲ್ಲ, ಅದಕ್ಕೆ ಮತ್ತೆ ನೀನು ಇಲ್ಲಿಗೆ ಹೇಗ್ ಬಂದೆ ಹೇಳು ಅಂತ ಬಾಬ್ಗೆ ತಲೆ ತಿಂತಾ ಇದ್ದಾನೆ. ನನಗೆ ನೆನ್ಪಿಲ್ಲ, ನನ್ ಮೇಲೆ ಏನೋ ರಿಸರ್ಚ್ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾ ಇದ್ರು, ಅದಾದ್ಮೇಲೆ ಇಲ್ಲೇ ನಾನು ಎಚ್ಚರಗೊಂಡಿದ್ದು ಅಂತ ಹೇಳ್ತಾನೆ. ಇದೇ ವಿಷಯಕ್ಕೆ ಇಬ್ಬರ ನಡುವೆ ಜಗಳ ಆಗ್ಬೇಕಾದ್ರೆ ಎಲಿನಾ ಇಬ್ಬರನ್ನ ಸಮಾಧಾನ ಮಾಡಿ ಬಾಬ್ ನ ಸೈಡ್ ಗೆ ಕರ್ಕೊಂಡ್ ಬಂದು ಮಾತಾಡ್ಬೇಕಾದ್ರೆ ಗೊತ್ತಾಗುತ್ತೆ ಇವನಿಗೂ ಒಂಟಿತನ ಕಾಡ್ತಾ ಇದೆ, ಜೀವನದಲ್ಲಿ ತುಂಬಾನೇ ಅನುಭವಿಸಿದಾನೆ ಅಂತ. ಅದಕ್ಕೆ ನಮ್ಮೆಲ್ಲರಿಗೂ ಅದೇ ರೀತಿ ಅನಿಸ್ತಾ ಇದೆ, ನಾವೇನೋ ಅಸ್ತಿತ್ವದಲ್ಲೇ ಇಲ್ವೇನೋ, ವಾಯ್ಡ್ ಅಲ್ಲಿ ಇದೀವೇನೋ ಅಂತ. ವಾಯ್ಡ್ ಅಂದ್ರೆ ಸ್ನೇಹಿತರೆ ಶೂನ್ಯ, ಏನೂ ಇಲ್ಲ, ಪೂರ್ತಿ ಕತ್ತಲೆ ಅಂತ. ಇವರು ಈಗ ವೇರ್ ಹೌಸ್ ನ ಅಂಡರ್ ಗ್ರೌಂಡ್ ಅಲ್ಲಿ ಇದ್ದಾರೆ, ಮೇಲೆ ಹೋಗೋಕೆ ಲಿಫ್ಟ್ ವರ್ಕ್ ಆಗ್ತಿಲ್ಲ. ಅದಕ್ಕೆ ಜಾನ್ ವಾಕರ್ ಲಿಫ್ಟ್ ಇರೋ ಜಾಗದ ಗೋಡೆ ಹೊಡೆದು ಒಳಗೆ ಬರ್ತಾನೆ. ಇಲ್ಲಿಂದ ಮೇಲ್ ಹೋಗೋದು ಹೇಗೆ ಅಂತ ಜಾನ್ ವಾಕರ್ ಇಲ್ಲಿಂದಾನೆ ಜಂಪ್ ಮಾಡೋಕೆ ನೋಡಿದ್ರು ವಾಪಸ್ ಬಂದು ಕೆಳಗೆ ಬೀಳ್ತಾನೆ. ತುಂಬಾ ಹೈಟ್ ಇದೆ, ಅದಕ್ಕೆ ಗೋಸ್ಟ್ ಗೆ ನೀನು ಗೋಡೆಗಳ ಮುಖಾಂತರ ಹೋಗು ಅಂದಾಗ ಅಷ್ಟೊಂದು ದೂರ ನಾನು ಅದೃಶ್ಯವಾಗಿ ಇರೋಕಾಗಲ್ಲ, ಆಮೇಲೆ ಗೋಡೆಗಳ ಮಧ್ಯ ಅದೃಶ್ಯವಾಗಿದ್ದ ನಾನು ನಾರ್ಮಲ್ ಆಗೋದ್ರೆ ಅಲ್ಲೇ ಸಿಗಾಕೊಂಡು ಮೇಲೇನು ಸೀದಾ ಸ್ವರ್ಗಕ್ಕೆ ಹೋಗ್ತೀನಿ ಅಂದಾಗ ಬಾಬ್ ಒಂದು ಪ್ಲಾನ್ ಮಾಡ್ತಾನೆ. ಈ ರೀತಿ ಮೇಲೆ ಹೋಗೋ ಪ್ಲಾನ್ ಫುಲ್ ಬೆವರಿಳಿಸ್ಕೊಂಡು ತುಂಬಾನೇ ಹೊತ್ತು ಕಷ್ಟಪಟ್ಟು ಮೇಲೇನೋ ಎಲ್ಲರೂ ಬರ್ತಾರೆ. ಡೋರ್ ಕೂಡ ಕಾಣ್ತಾ ಇದೆ, ಆದ್ರೆ ಅಲ್ಲಿಗೆ ಹೋಗೋದು ಹೇಗೆ ಅಂತ ಗೊತ್ತಿಲ್ಲ. ಒಬ್ರು ಹೊರಗೆ ಹೋದ್ರೆ ಇನ್ನ 3 ಜನ ಕೆಳಗೆ ಬೀಳ್ತಾರೆ. ಇದೊಂದು ಕಡಿಮೆ ಇತ್ತು ಅಂತ ಬಾಬ್ಗೆ ಸೀನ್ ಬರ್ತಾ ಇದೆ. ಹೀಗೆ ಎದುರು ಆಗಲ್ಲ ಅಂತ ಜಾನ್ ವಾಕರ್ ಎಲಿನಾಳ ಬೆಟಾನ್ ವೆಪನ್ ನ ತೆಕ್ಕೊಂಡು ಮೇಲೆ ಹುಕ್ ಮಾಡ್ಕೊಂತಾನೆ. ಇದರಿಂದ ಎಲ್ಲರೂ ಬೀಳೋಕೆ ಶುರು ಆದಾಗ ಗೋಸ್ಟ್ ಒಂದು ವೆಪನ್ ನ ಗೋಡೆಗೆ ಹುಕ್ ಮಾಡ್ಕೊಂತಾಳೆ. ಎಲಿನಾ ಇವಳನ್ನ ಹಿಡ್ಕೊಂಡು ತನ್ನ ಕೇಬಲ್ ಇಂದ ಬಾಬ್ ನ ಕೂಡ ಕಾಪಾಡ್ಕೊಂತಾಳೆ. ಜಾನ್ ವಾಕರ್ ಎಲ್ಲರನ್ನ ಮೇಲೆತ್ತಬೇಕಾದ್ರೆ ಕೊನೆಯದಾಗಿ ಬಾಬ್ ನ ಕೈ ಹಿಡ್ಕೊಂಡು ಮೇಲೆತ್ತಿದಾಗ ಇವನಿಗೂ ಸೇಮ್ ಎಲಿನಾ ತರಾನೇ ತನ್ನ ಜೀವನದ ಒಂದು ಕೆಟ್ಟ ಘಟನೆಯ ವಿಷನ್ ಕಾಣಿಸುತ್ತೆ. ಜಾನ್ ವಾಕರ್ ತನ್ನ ಮನೆಯಲ್ಲಿ ಹೆಂಡತಿ ಮಗನ ಜೊತೆ ಇದ್ದಾಗ ಮಗನನ್ನ ನೋಡ್ಕೊಳ್ಳೋಕೆ ಹೆಂಡತಿ ಹೇಳಿರ್ತಾಳೆ, ಆದ್ರೆ ಅವನು ಫೋನ್ ಹಿಡ್ಕೊಂಡು ಕೂತಿದ್ದಾನೆ. ರೀಲ್ಸ್ ನೋಡ್ತಿಲ್ಲ ಸ್ನೇಹಿತರೆ, ಇವನ ಕ್ಯಾಪ್ಟನ್ ಅಮೆರಿಕ ಪಟ್ಟವನ್ನ ಕಿತ್ಕೊಂಡಿರೋ ನ್ಯೂಸ್ ನೋಡಿ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾನೆ. ಫೋನ್ ನ ಬಿಟ್ಟು ಮಗುನ ನೋಡ್ಕೋ ಅಂತ ಇವನ ಹೆಂಡತಿ ಹೇಳಿದಾಗ ಯಾಕೆ ನೀನೇ ನೋಡ್ಕೋ ಅಂತ ಎದ್ದು ಹೋಗ್ತಾನೆ. ಆಮೇಲೆ ಅವನ ಹೆಂಡತಿ ನಾನೇ ಮಗುವನ್ನ ನೋಡ್ಕೊಂತೀನಿ ಬಿಡು ಅಂತ ಮಗನನ್ನ ಕರ್ಕೊಂಡು ಇವನನ್ನ ಬಿಟ್ಟು ಹೋಗಿರ್ತಾಳೆ. ಈ ವಿಷನ್ ನ ನೋಡಿದ ಜಾನ್ ವಾಕರ್ಗೂ ಅನಿಸ್ತಾ ಇದೆ ಬಾಬ್ ನ ಕೈ ಹಿಡ್ಕೊಂಡು
ಅನ್ಕೊಂಡಿದ್ದಕ್ಕೇನೆ ಈ ವಿಷನ್ ಕಾಣಿಸಿದ್ದು ಅಂತ. ಹೇಗೋ ಮೇಲ್ ಬಂದ್ರು, ಆದ್ರೆ ಹೊರಗೆ ಹೋಗೋಕಾಗಲ್ಲ. ಆಗ್ಲೇ ವ್ಯಾಲೆಂಟಿನಾ ಸ್ಟ್ರೈಕ್ ಟೀಮ್ ನ ಜೊತೆ ಬಂದಿದ್ದಾಳೆ. ಮತ್ತೆ ವ್ಯಾಲೆಂಟಿನಾಗೆ ಬಾಬ್ ನ ಬಗ್ಗೆ ಕೂಡ ಗೊತ್ತಾಗಿದೆ. ಇವನು ಒಬ್ಬ ಡ್ರಗ್ ಅಡಿಕ್ಟ್ ಆಗಿದ್ದ. ಮನೆಯಲ್ಲಿ ತಂದೆ ತುಂಬಾನೇ ಹೊಡಿತಾ ಇರ್ತಾರೆ. ಸ್ಕೂಲಲ್ಲಿ ಇದ್ದಾಗ ಡ್ರಗ್ಸ್ ಗೋಸ್ಕರ ಕಳ್ತನ ಎಲ್ಲ ಮಾಡ್ತಾ ಇರ್ತಾನೆ. ಮಲೇಷಿಯಾದಲ್ಲಿ ಇವನೇ ತನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿಸ್ಕೊಳ್ಳೋಕೆ ಒಪ್ಕೊಂಡು ಸೆಂಟ್ರಿ ಪ್ರಾಜೆಕ್ಟ್ ಅಲ್ಲಿ ಟೆಸ್ಟ್ ಸಬ್ಜೆಕ್ಟ್ ಆಗಿ ಸೇರ್ಕೊಂಡಿದ್ದಾಗ ಆ ಸೆಂಟ್ರಿ ಪ್ರಾಜೆಕ್ಟ್ ಅಲ್ಲಿ ಇದ್ದವರೆಲ್ಲ ಎಕ್ಸ್ಪೆರಿಮೆಂಟ್ ಫೇಲ್ ಆಗಿ ಸಾವನ್ನಪ್ಪಿರ್ತಾರೆ. ಇವನು ಕೂಡ ಸಾವನ್ನಪ್ಪಿದ್ದಾನೆ ಅನ್ಕೊಂಡೆ ವ್ಯಾಲೆಂಟಿನಾ ಕಡೆ ಅವರು ಸಾಕ್ಷಿ ನಾಶ ಮಾಡೋಕೆ ಇಲ್ಲಿಗೆ ಇವನಿರೋ ಪಾಡ್ ನ ತಂದಿದ್ರು. ಆದ್ರೆ ಈಗ ಬಾಬ್ ಬದುಕಿದ್ದಾನೆ ಅಂದ್ರೆ ಸೆಂಟ್ರಿ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿರ್ಬೋದು ಅಂತ ಬಾಬ್ ನ ಜೀವಂತವಾಗಿ ಹಿಡಿಯೋಕೆ ಡಿಸೈಡ್ ಮಾಡ್ತಾಳೆ. ಎಲಿನಾ ಒಂದು ಪ್ಲಾನ್ ಮಾಡ್ತಾಳೆ, ನಾನು ಡೋರ್ ನ ಬ್ಲಾಸ್ಟ್ ಮಾಡ್ತೀನಿ, ಆಗ ಗೋಸ್ಟ್ ಹೋಗಿ ಇಲ್ಲಿಂದ ಹೋಗೋಕೆ ಗಾಡಿ ವ್ಯವಸ್ಥೆ ಮಾಡ್ಲಿ, ನಾವು ಒಳಗೆ ಲೈಟ್ಸ್ ನ ಆಫ್ ಮಾಡೋಣ. ಸ್ಟ್ರೈಕ್ ಟೀಮ್ ಅವರು ನೈಟ್ ವಿಷನ್ ನ ಹಾಕೊಂಡು ಬರ್ತಾರೆ. ಆಗ ಸಡನ್ ಆಗಿ ಲೈಟ್ಸ್ ನ ಮತ್ತೆ ಆನ್ ಮಾಡ್ತಿದ್ದಂಗೆ ನೈಟ್ ವಿಷನ್ ಆಫ್ ಮಾಡ್ಕೊಳ್ಳೋವರೆಗೂ ಅವ್ರಿಗೆ ಏನು ಕಾಣಲ್ಲ. ಆ ಗ್ಯಾಪ್ ಅಲ್ಲೇ ನಾವು ಎಲ್ಲರಿಗೂ ಹೊಡೆದು ಎಸ್ಕೇಪ್ ಆಗ್ಬೇಕು ಅಂತ ಎಲಿನಾ ಹೇಳ್ತಾಳೆ. ಪ್ಲಾನ್ ಪ್ರಕಾರ ಡೋರ್ ಹತ್ರ ಬ್ಲಾಸ್ಟ್ ಮಾಡಿ ಹೋಗಿ ಲೈಟ್ಸ್ ನ ಆಫ್ ಏನೋ ಮಾಡ್ತಾರೆ. ಆದ್ರೆ ಸ್ಟ್ರೈಕ್ ಟೀಮ್ ಅವರು ಒಳಗೆ ಬಂದಾಗ ಲೈಟ್ಸ್ ಆನ್ ಮಾಡೋಕೆ ನೋಡಿದ್ರೆ ಬ್ಲಾಸ್ಟ್ ನ ಕಾರಣದಿಂದ ಲೈಟ್ಸ್ ಆನ್ ಆಗ್ತಿಲ್ಲ. ಆಗ ಜಾನ್ ವಾಕರ್ ಒಬ್ನೇ ಒಳಗೆ ಬಂದಿದ್ದ ಸ್ಟ್ರೈಕ್ ಟೀಮ್ ಅಲ್ಲಿ ಇದ್ದ ಎಲ್ಲರನ್ನ ಸಾಯಿಸ್ತಾನೆ. ಆಮೇಲೆ ಎಲಿನಾ ಕೂಡ ಫೈಟ್ ಮಾಡೋಕೆ ಬರ್ತಾಳೆ. ಜೊತೆಗೆ ಬಾಬ್ ನ ಕೂಡ ಕಾಪಾಡ್ತಿದ್ದಾಳೆ. ನಂತರ ಈ ಸ್ಟ್ರೈಕ್ ಟೀಮ್ ಅವರ ಯೂನಿಫಾರ್ಮ್ ನ ಹಾಕೊಂಡು ಏಟಾಗಿರೋ ಟೀಮ್ ಮೆಂಬರ್ಸ್ ನ ರೀತಿ ಹೊರಗೆ ಬರ್ತಾರೆ. ಇವ್ರು ಬರೋದು ಯಾರಿಗೂ ಗೊತ್ತಾಗಲ್ಲ. ಆಮೇಲೆ ಗೋಸ್ಟ್ ಒಂದು ಟ್ರಕ್ ನ ಎತ್ಕೊಂಡ್ ಬರ್ತಾಳೆ. ಎಲ್ಲರೂ ಟೀಮ್ ಮೆಂಬರ್ ತರ ನಾಟಕ ಆಡ್ತಾ ಇಲ್ಲಿಂದ ಹೊರಟಾಗ ಈ ಮಿಷನ್ ಕಂಪ್ಲೀಟ್ ಆಗೋವರೆಗೂ ಯಾರು ಹೊರಗೆ ಹೋಗೋ ಆಗಿಲ್ಲ. ಹೆಲ್ಮೆಟ್ ತೆಗೆದು ನಿನ್ ಮುಖ ತೋರ್ಸು ಅಂತ ಕೇಳ್ತಾ ಇದ್ದಾರೆ. ಇದನ್ನ ಕೇಳಿಸ್ಕೊಂಡ ಬಾಬ್ ತಾನೇ ಗನ್ ಎತ್ಕೊಂಡು ವೇರೋಸ್ ಹತ್ರ ಓಡ್ ಬರ್ತಾನೆ. ಮತ್ತೆ ಗಾಡಿಯಲ್ಲಿ ಫೈರ್ ಮಾಡಿ ಎಲ್ಲರ ಗಮನ ತನ್ನ ಕಡೆ ಬರೋ ಹಾಗೆ ಮಾಡಿ ಸರೆಂಡರ್ ಆಗೋಕೆ ನೋಡ್ತಾನೆ. ಆದ್ರೆ ಸ್ಟ್ರೈಕ್ ಟೀಮ್ ಅವರು ಒಂದೇ ಸಮಯ ಇವನ ಮೇಲೆ ಫೈರ್ ಮಾಡಿ ಸಾಯಿಸೇ ಬಿಡ್ತಾರೆ. ವ್ಯಾಲೆಂಟಿನಾಗೆ ತುಂಬಾನೇ ಕೋಪ ಬಂದಿದೆ. ಎಕ್ಸ್ಪೆರಿಮೆಂಟ್ ಇವನ ಮೇಲೆ ವರ್ಕ್ ಆಗಿದೆಯೋ ಇಲ್ವೋ ಅಂತ ನೋಡೋಕು ಬಿಡ್ದಂಗೆ ಶೂಟ್ ಮಾಡ್ಬಿಟ್ರಲ್ಲ ಅಂತ. ಜಾನ್ ವಾಕರ್, ಎಲಿನಾ ಮತ್ತೆ ಗೋಸ್ಟ್ ಗೆ ಬಾಬ್ ತಮ್ಮನ್ನ ಕಾಪಾಡೋಕೆ ಹೋಗಿ ಪ್ರಾಣ ಬಿಟ್ನಲ್ಲ ಅಂತ ಬೇಜಾರಲ್ಲೇ ಇಲ್ಲಿಂದ ಹೊರಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಇದ್ದಕ್ಕಿದ್ದಂಗೆ ಸಾವನ್ನಪ್ಪಿದ್ದಾನೆ ಅಂತ ನಾವು ಅನ್ಕೊಂಡಿದ್ದ ಬಾಬ್ ಏನು ಆಗೇ ಇಲ್ಲ ಅನ್ನೋ ಹಾಗೆ ಎದ್ ನಿಂತ್ಕೊಂಡಾಗ ಇವನ ದೇಹದ ಮೇಲೆ ಬುಲೆಟ್ ಇಂದ ಒಂದ್ ಸ್ಕ್ರಾಚ್ ಆಗಿಲ್ಲ. ಸಿಕ್ಸ್ ಪ್ಯಾಕ್ ಕೂಡ ತೂತ ಆಗ್ದಲೆ ಹಾಗೆ ಇದೆ, ಕೇವಲ ಬಟ್ಟೆ ಹರಿದಿದೆ ಅಷ್ಟೇ. ವ್ಯಾಲೆಂಟಿನಾಗೆ ಸೆಂಟ್ರಿ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಈಗ ಸ್ಟ್ರೈಕ್ ಟೀಮ್ ಅವರು ಸುಮ್ಮನೆ ಇಲ್ದಲೆ ಮತ್ತೆ ಇವನ ಮೇಲೆ ಫೈರ್ ಮಾಡಿದಾಗ ಇವನ ಡಿಫೆನ್ಸ್ ಮೆಕ್ಯಾನಿಸಮ್ ಆಕ್ಟಿವೇಟ್ ಆಗಿ ಮೇಲೆ ಹಾರೋಕೆ ಶುರು ಮಾಡಿದವನು ಮೋಡಗಳನ್ನ ದಾಟ್ಕೊಂಡು ಹೋಗ್ತಾನೆ. ಅಂದ್ರೆ ಅವನಿಗೆ ಸೂಪರ್ ಹೀರೋ ಪವರ್ಸ್ ಬಂದಿದೆ. ಇನ್ನು ಅದನ್ನ ಬಳಸೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ ಅಷ್ಟೇ. ಈಗ ಮೇಲಿಂದ ಕೆಳಗೆ ಎಷ್ಟು ವೇಗವಾಗಿ ವಾಪಸ್ ಬರ್ತಾನೆ ಅಂದ್ರೆ ಒಂದು ದೊಡ್ಡ ಕ್ಷುದ್ರ ಗ್ರಹ ಬಂದು ಅಪ್ಪಳಿಸೋ ತರ ಬಾಬ್ ನೆಲದ ಮೇಲೆ ಬೀಳ್ತಿದ್ದಂಗೆ ದೊಡ್ಡ ಶಾಕ್ ವೇವ್ ಬರುತ್ತೆ. ಈ ಶಾಕ್ ವೇವ್ ನ ಕಾರಣದಿಂದ ಎಲಿನಾ ಇವರೆಲ್ಲ ಹೋಗ್ತಿದ್ದ ಟ್ರಕ್ ಗೆ ಪಲ್ಟಿ ಹೊಡೆದು ಕ್ರಾಶ್ ಆಗುತ್ತೆ. ಹಾಗಾಗಿ ಎಲಿನಾ, ಜಾನ್ ವಾಕರ್ ಮತ್ತೆ ಗೋಸ್ಟ್ ಲಿಂದ ನಡ್ಕೊಂಡು ಹೊರಟಾಗ ಎಲಿನಾ ವೇರ್ ಹೌಸ್ ನ ಚೇಂಬರ್ ಅಲ್ಲಿ ಸೆಂಟ್ರಿ ಪ್ರಾಜೆಕ್ಟ್ ಗೆ ಸಂಬಂಧಿಸಿದ ಫೋಟೋಸ್ ಎಲ್ಲ ಎತ್ಕೊಂಡಿದ್ಲಲ್ಲ, ಅದನ್ನ ಇವರಿಬ್ರಿಗೂ ತೋರಿಸಿ ಹೇಳ್ತಾಳೆ ಬಾಬ್ ನ ಅವರು ಸೆಂಟ್ರಿ ಮಾಡಿದ್ದಾರೆ, ಅವನು ತುಂಬಾನೇ ಶಕ್ತಿಶಾಲಿ ಅಂತ. ಅವನ ಹತ್ರ ಪವರ್ ಆಫ್ 1000 ಎಕ್ಸ್ಪ್ಲೋಡಿಂಗ್ ಸನ್ಸ್ ಇದೆ ಅಂತ ಹೇಳ್ತಾರೆ. ಇದನ್ನ ಕನ್ನಡದಲ್ಲಿ ಹೇಗೆ ಹೇಳೋದು, 1000 ಸೂರ್ಯನ ಶಕ್ತಿ ಇದೆ ಅಂತ ಅನ್ಕೊಳ್ಳಿ ಸ್ನೇಹಿತರೆ. ಬಾಬ್ ಇದರ 1% ಶಕ್ತಿ ಕೂಡ ಇನ್ನೂ ಉಪಯೋಗಿಸಿಲ್ಲ. ಬಾಬ್ ಮೇಲಿಂದ ಬಿದ್ದ ಮೇಲೆ ಇವನು ಪ್ರಜ್ಞೆ ತಪ್ಪಿರೋದ್ರಿಂದ ಇವನನ್ನ ಬಾಕ್ಸ್ ಅಲ್ಲಿ ಹಾಕೊಂಡು ನ್ಯೂಯಾರ್ಕ್ ಅಲ್ಲಿ ಇರೋ ಬೇರೆ ಬಿಲ್ಡಿಂಗ್ ಗೆ ಹೊರಡ್ತಾಳೆ ವ್ಯಾಲೆಂಟಿನಾ. ಆ ಬಿಲ್ಡಿಂಗ್ ಬೇರೆ ಯಾವ್ದೋ ಅಲ್ಲ ಸ್ನೇಹಿತರೆ, ಮೊದಲು ಇದ್ದ ಅವೆಂಜರ್ಸ್ ಟವರ್. ಅಂದ್ರೆ ಸ್ಪೈಡರ್ ಮ್ಯಾನ್ ಹೋಮ್ ಕಮಿಂಗ್ ಮೂವಿಯಲ್ಲಿ ಟೋನಿ ಸ್ಟಾರ್ಕ್ ಅವೆಂಜರ್ಸ್ ಟವರ್ ನ ಸೇಲ್ ಮಾಡ್ತಿರೋ ವಿಷಯ ಹೇಳಿದ್ದ. ಆ ಟವರ್ ನ ಬೇರೆ ಯಾರು ಅಲ್ಲ, ವ್ಯಾಲೆಂಟಿನಾನೇ ಖರೀದಿಸಿರ್ತಾಳೆ. ಅದೇ ಎಲಿನಾ, ಗೋಸ್ಟ್ ಮತ್ತೆ ಜಾನ್ ವಾಕರ್ ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಆದ್ಮೇಲೆ ಈಗ ಅಲೆಕ್ಸಿ ರೆಡ್ ಗಾರ್ಡಿಯನ್ ಸೂಟ್ ಹಾಕೊಂಡ್ ಬಂದು ಎಲಿನಾಗೆ ಆ ವೇರೋಸ್ ಒಳಗೆ ಹೋಗ್ಬೇಡ, ವ್ಯಾಲೆಂಟಿನಾ ನಿಮ್ಮನ್ನ ಸುಟ್ಟು ಹಾಕ್ತಾಳೆ ಅಂತ ಹೇಳ್ತಾ ಇದ್ದಾನೆ. ಆಯ್ತು, ನಾವು ಹೋಗಿ ವಾಪಸ್ ಬಂದಿದ್ದು ಆಯ್ತು, ನಡೀರಿ ಮನೆಗೆ ಅಂತ ಇವ್ರು 3 ಜನ ಅಲೆಕ್ಸಿ ಜೊತೆ ಕಾರಲ್ಲಿ ಹೊರಟಾಗ ಕಷ್ಟ ಸುಖ ಮಾತಾಡ್ಬೇಕಾದ್ರೆ ಮತ್ತೆ ಎಲಿನಾ ಚಿಕ್ಕವಳಿದ್ದಾಗ ಥಂಡರ್ ಬೋಲ್ಟ್ಸ್ ಅನ್ನೋ ಫುಟ್ಬಾಲ್ ಟೀಮ್ ಅಲ್ಲಿ ಇದ್ದ ವಿಷಯ ಬರುತ್ತೆ. ಅಲೆಕ್ಸಿ, ನೀವು ವ್ಯಾಲೆಂಟಿನಾ ಇಂದ ಹೆದರ್ಕೊಂಡು ಓಡ್ ಹೋಗ್ಬಾರ್ದು, ಒಂದು ಟೀಮ್ ಆಗಿ ಇರ್ಬೇಕು ಅಂದಾಗ ಏನು ಥಂಡರ್ ಬೋಲ್ಟ್ಸ್ ಟೀಮ್ ತರನ ಅಂತಾನೆ ಜಾನ್ ವಾಕರ್. ಹೀಗೆ ಅಲೆಕ್ಸಿ ಮೋಟಿವೇಶನ್ ಸ್ಪೀಚ್ ಕೊಡ್ಬೇಕಾದ್ರೆ ಡಿಮೋಟಿವೇಟ್ ಮಾಡೋಕೆ ವ್ಯಾಲೆಂಟಿನಾ ಕಡೆ ಅವರು ಬರ್ತಾ ಇದ್ದಾರೆ. ಕಾರ್ನ ಸ್ಪೀಡ್ ಆಗಿ ಓಡಿಸೋಕೆ ಹೇಳಿದಾಗ ಅಲೆಕ್ಸಿ ಆಕ್ಸಲರೇಟರ್ ಮುರ್ದೋಗೋ ಹಾಗೆ ಒತ್ತಿದ್ರು 70-80 ಮೇಲೆ ಹೋಗ್ತಿಲ್ಲ. ಹಳೆ ಕಾರ್ ಅಲ್ವಾ, ಅದಕ್ಕೆ ಹಿಂದೆ ಬರ್ತಿರೋರು ಫೈರ್ ಮಾಡೋಕೆ ಶುರು ಮಾಡ್ತಾರೆ. ಸದ್ಯಕ್ಕೆ ಜಾನ್ ವಾಕರ್ ತನ್ನ ಸಸ್ತಾ ಶೀಲ್ಡ್ ನ ಅಡ್ಡಕ್ಕೆ ಹಿಡ್ಕೊಂಡು ಕೂತಿದ್ದಾನೆ. ಗೋಸ್ಟ್ ಹೋಗಿ ಫೈಟ್ ಮಾಡೋಕೆ ನೋಡಿದ್ರೆ ಸೌಂಡ್ ಬ್ಯಾರಿಯರ್ ನ ಕೂಡ ಹಾಕೊಂಡೇ ಬಂದಿದ್ದಾರೆ. ಅದಕ್ಕೆ ಎಲಿನಾನೆ ವಿಂಡೋ ಇಂದ ಹೊರಗೆ ಬಂದು ಒಂದು ಬುಲೆಟ್ ಫೈರ್ ಮಾಡ್ತಾಳೆ ಅಷ್ಟೇ. ಇಷ್ಟಕ್ಕೇನೆ ಒಂದು ವೆಹಿಕಲ್ ಪೂರ್ತಿ ಬ್ಲಾಸ್ಟ್ ಆಗೋಗುತ್ತೆ. ಇದೆಂಗಾಯ್ತಪ್ಪ ಅಂತ ಇವರು ಯೋಚನೆ ಮಾಡ್ಬೇಕಾದ್ರೇನೆ ಮತ್ತೊಂದು ವೆಹಿಕಲ್ ಬ್ಲಾಸ್ಟ್ ಆಯ್ತು. ಯಾರದು ಅಂತ ನೋಡಿದಾಗ ಗೊತ್ತಾಗುತ್ತೆ, ಬಕಿ ಹಾರ್ಲಿ ಡೇವಿಡ್ ಪುತ್ರ ಬೈಕ್ ಅಲ್ಲಿ ಬಾಂಬ್ ಗಳನ್ನ ಶೂಟ್ ಮಾಡೋ ಗನ್ನ ಸಹಾಯದಿಂದ ವೆಹಿಕಲ್ಸ್ ಬ್ಲಾಸ್ಟ್ ಮಾಡಿದ್ದಾನೆ. ಇನ್ನೊಂದು ವೆಹಿಕಲ್ ನ ಹಗ್ಗ ಮತ್ತೆ ತನ್ನ ಕೈನ ಸಹಾಯದಿಂದಾನೆ ನಾಶ ಮಾಡಿ ಕೊನೆಗೆ ಅಲೆಕ್ಸಿನ ಕಾರ್ನ ಕೂಡ ಬ್ಲಾಸ್ಟ್ ಮಾಡಿ ಎಲ್ಲರನ್ನ ಬಂಧಿಸಿ ಕರ್ಕೊಂಡು ಹೊಡ್ತಾನೆ.
ಅದೇ ಅವೆಂಜರ್ಸ್ ಟವರ್ ಗೆ ಈಗ ವಾಚ್ ಟವರ್ ಅಂತ ಹೆಸರಿಟ್ಟು ವ್ಯಾಲೆಂಟಿನಾ ಪ್ರಜ್ಞೆ ಬಂದಿರೋ ಬಾಬ್ ನ ಭೇಟಿಯಾಗಿ ಬ್ರೈನ್ ವಾಶ್ ಕೆಲಸ ಶುರು ಹಚ್ಕೊಂತಾಳೆ. ಎಲಿನಾ ಅವರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ, ಅವರೆಲ್ಲ ಕ್ರಿಮಿನಲ್ಸ್, ನೀನು ಜೀವನದಲ್ಲಿ ತುಂಬಾನೇ ಕಷ್ಟಪಟ್ಟಿದ್ಯಾ, ಚಿಕ್ಕಂದಿನಿಂದಾನೇ ಶೋಷಣೆಗೆ ಒಳಗಾಗಿದ್ದೆ, ತಂದೆ ಹೊಡಿತಾ ಇದ್ರು, ಡ್ರಗ್ ಅಡಿಕ್ಟ್ ಆಗಿದ್ದೆ, ಆಮೇಲೆ ನಮ್ಮ ಎಕ್ಸ್ಪೆರಿಮೆಂಟ್ ಅಲ್ಲಿ ಭಾಗಿಯಾಗಿ ನಿನ್ನಲ್ಲಿ ನೀನು ಬದಲಾವಣೆಗಳನ್ನ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ದೆ, ಈಗ ಆ ಬದಲಾವಣೆ ಆಗಿದೆ, ನೀನು ತುಂಬಾನೇ ಶಕ್ತಿಶಾಲಿ ಆಗಿದ್ಯಾ, ನೀನು ನಮ್ಮವನೇ, ನಾವು ನಿನ್ ಜೊತೆನೆ ಇರ್ತೀವಿ ಅಂತ ಇವನ ಕೈ ಹಿಡ್ಕೊಂತಿದ್ದಂಗೆ ಇವಳಿಗೂ ಕೂಡ ಎಲಿನಾ ಮತ್ತೆ ಜಾನ್ ವಾಕರ್ ತರ ಕಹಿ ಘಟನೆಯ ವಿಷನ್ ಕಾಣಿಸುತ್ತೆ. ಏನಂದ್ರೆ ವ್ಯಾಲೆಂಟಿನಾ ಚಿಕ್ಕವಳಿದ್ದಾಗ ಇವಳ ತಂದೆ ಯಾವ್ದೋ ಕ್ರಿಮಿನಲ್ ಜೊತೆ ಜಗಳ ಮಾಡ್ಕೊಂಡಿರ್ತಾನೆ. ಈ ವಿಷಯ ಗೊತ್ತಿಲ್ಲದೆ ವ್ಯಾಲೆಂಟಿನಾಗೆ ಒಂದಿನ ಕ್ರಿಮಿನಲ್ ನಿನ್ ತಂದೆ ಫ್ರೆಂಡ್ ನಾನು, ನಿಮ್ಮ ಮನೆ ತೋರ್ಸು ಅಂದಾಗ ಮನೆ ಅಡ್ರೆಸ್ ಹೇಳಿರ್ತಾಳೆ. ಆ ಕ್ರಿಮಿನಲ್ ಬಂದು ಇವಳ ತಂದೆಗೆ ಶೂಟ್ ಮಾಡಿ ಹೋಗಿರ್ತಾನೆ. ಈ ವಿಷನ್ ನ ನೋಡ್ತಿದ್ದಂಗೆ ಇಲ್ಲಿಂದ ಹೊರಗೆ ಬಂದ ವ್ಯಾಲೆಂಟಿನಾ ತನ್ನ ಅಸಿಸ್ಟೆಂಟ್ ಮೆಲ್ಗೆ ಪ್ರೆಸ್ ಮೀಟ್ ಅರೇಂಜ್ ಮಾಡೋಕೆ ಹೇಳ್ತಾಳೆ. ಸೆಂಟ್ರಿ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿದೆ, ಹೊಸ ಸೂಪರ್ ಹೀರೋನ ಜಗತ್ತಿಗೆ ಪರಿಚಯಿಸೋಣ ಅಂತ. ಇದು ಸ್ಟೀವ್ ರಾಜರ್ಸ್ ಗೆ ಸೀರಂ ಕೊಟ್ಟು ಕ್ಯಾಪ್ಟನ್ ಅಮೆರಿಕಾ ಮಾಡ್ದಂಗಲ್ಲ, ಬಾಬ್ ಸ್ಟೇಬಲ್ ಆಗಿಲ್ಲ, ಅವನು ಮಾನಸಿಕವಾಗಿ ಸ್ಟ್ರಾಂಗ್ ಇಲ್ಲ, ಅವನು ಸೆಂಟ್ರಿ ಆದ್ಮೇಲೆ ಏನೇನ್ ಮಾಡ್ತಾನೋ ಅಂತ ಮೆಲ್ ಹೇಳಿದ್ರು ಕೂಡ ಇವಳ ಮಾತನ್ನ ಕೇಳ್ತಿಲ್ಲ ವ್ಯಾಲೆಂಟಿನಾ. ಇನ್ನೊಂದ್ ಕಡೆ ಬಕ್ಕಿ ಎಲ್ಲರ ಕೈ ಕಟ್ ಹಾಕಿ ಕೂರ್ಸಿದ್ದಾಗ ಬಾಬ್ ನ ಬಗ್ಗೆ ಇವರು ಹೇಳಿದ್ರು ನಂಬಿಕೆ ಬರ್ತಿಲ್ಲ. ನೀವು ವ್ಯಾಲೆಂಟಿನಾ ವಿರುದ್ಧ ಸಾಕ್ಷಿ ಹೇಳ್ಬೇಕು ಅಂತ ಹೇಳ್ತಾ ಇದ್ದಾನೆ ಬಕ್ಕಿ. ಇದೇ ಸಮಯಕ್ಕೆ ಮೆಲ್ ಇವನಿಗೆ ಫೋನ್ ಮಾಡಿ ವ್ಯಾಲೆಂಟಿನಾ ಟೈಮ್ ಬಾಂಬ್ ನ ರೆಡಿ ಮಾಡಿದಾಳೆ. ಬಾಬ್ ಅಂತ ಅವನ ಹೆಸರು, ಅವನು ಯಾವಾಗ ಬ್ಲಾಸ್ಟ್ ಆಗ್ತಾನೆ ಗೊತ್ತಿಲ್ಲ, ಅವನು ಸ್ಟೇಬಲ್ ಇಲ್ಲ, ಅವನ ಹತ್ರ ವಿನಾಶಕಾರಿ ಶಕ್ತಿಗಳಿದಾವೆ. ವ್ಯಾಲೆಂಟಿನಾ ನಾಳೆನೆ ಪ್ರೆಸ್ ಮೀಟ್ ಮಾಡೋಕೆ ಹೊರಟಿದ್ದಾಳೆ. ನೀನು ಆದಷ್ಟು ಬೇಗ ಎಷ್ಟು ಜನರನ್ನ ಕರ್ಕೊಂಡ್ ಬರೋಕಾಗುತ್ತೋ ಅಷ್ಟು ಜನರನ್ನ ಕರ್ಕೊಂಡ್ ಬಂದು ವ್ಯಾಲೆಂಟಿನಾಳನ್ನ ತಡಿಬೇಕು ಅಂದಾಗ ಬಕ್ಕಿಗೆ ಈಗ ನಂಬಿಕೆ ಬಂತು. ಬಕ್ಕಿ ವ್ಯಾಲೆಂಟಿನಾನ ತಡೆದು ಬಾಬ್ ನ ಕಾಪಾಡೋಕೆ ಇವರೆಲ್ಲರನ್ನ ಕರ್ಕೊಂಡ್ ಹೋಗೋಕೆ ನೋಡ್ತಾನೆ. ಆದ್ರೆ ಮೊದ್ಲು ಎಲಿನ ಒಪ್ಕೊಳ್ಳಲ್ಲ. ನಿಮಗೆ ಬಚ್ಚಿಡ್ಕೊಳ್ಳೋಕೆ ಎಲ್ಲೂ ದಾರಿ ಇಲ್ಲ, ಎಷ್ಟು ದಿನ ಅಂತ ಬಚ್ಚಿಡ್ಕೊಂಡಿರ್ತೀರಾ, ಎಲ್ಲ ಆಗೋಗಾದ್ಮೇಲೆ ಏನು ಮಾಡಕ್ಕಾಗಲ್ಲ, ಏನಾದ್ರೂ ಆಗೋಕ್ಕೂ ಮುಂಚೆನೆ ಈ ಕೆಲಸ ಮಾಡ್ಬೇಕು ಅಂತ ಬಕ್ಕಿ ಹೇಳಿದಾಗ ಎಲ್ಲರೂ ಇದಕ್ಕೆ ಒಪ್ಕೊಂತಾರೆ. ಅಲೆಕ್ಸಿ ಇನ್ನೇನು ಮೊದ್ಲಿಂದಾನು ಇದನ್ನೇ ಹೇಳ್ತಿದ್ದ, ಓಡ್ ಹೋಗ್ಬೇಡಿ ಹೋರಾಡಿ ಅಂತ. ವ್ಯಾಲೆಂಟಿನಾ ಬಾಬ್ಗೆ ಟ್ರೈನಿಂಗ್ ಕೊಡೋದ್ರ ಜೊತೆಗೆ ಸೂಟ್ ನ ರೆಡಿ ಮಾಡಿಸ್ತಿದ್ದಾಳೆ. ಟ್ರೈನಿಂಗ್ ಅಲ್ಲಿ ಬಾಬ್ಗೆ ಟೆಲಿಕೈನೆಸಿಸ್ ಪವರ್ ಕೂಡ ಇದೆ ಅನ್ನೋದು ಗೊತ್ತಾಗುತ್ತೆ. ಅದೇ ವಸ್ತುಗಳನ್ನ ಟಚ್ ಮಾಡದೆ ತನ್ನ ಮೈಂಡ್ ಇಂದಾನೆ ಮೂವ್ ಮಾಡೋದು. ಇದೇ ಸಮಯಕ್ಕೆ ಅವೆಂಜರ್ಸ್ ಟವರ್ ಗೆ ಬಕ್ಕಿ ಅಂಡ್ ಟೀಮ್ ನುಗ್ಗಿ ಎಲ್ಲಾ ಗಾರ್ಡ್ಸ್ ಜೊತೆ ಫೈಟ್ ಮಾಡ್ಬೇಕಾದ್ರೆ ವ್ಯಾಲೆಂಟಿನಾ ಸ್ಪೀಕರ್ ಅಲ್ಲಿ ಈಗ ತಾನೇ ಬಿಲ್ಡಿಂಗ್ ನ ರೆನೋವೇಷನ್ ಮಾಡಿಸ್ತಾ ಇದೀನಿ, ಮತ್ತೆ ಹೊಡೆದಾಕ್ಬೇಡಿ, ಡೋರ್ ಓಪನ್ ಇದೆ ಬನ್ನಿ ಮೇಲೆ ಅಂತ ಹೇಳ್ತಾಳೆ. ಎಲ್ಲರೂ ಮೇಲೆ ಬಂದಾಗ ಇಲ್ಲೇ ಇರೋ ವ್ಯಾಲೆಂಟಿನಾ ಇವರ ಜೊತೆ ತಮಾಷೆಯಾಗಿ ಮಾತಾಡ್ಬೇಕಾದ್ರೆ ಕೋಪದಲ್ಲಿ ಬಕ್ಕಿ ಇವಳ ಮುಖದ ಹತ್ರ ಕೈ ತಗೊಂಡ್ ಹೋಗ್ತಾನೆ ಅಷ್ಟೇ. ಇವನ ಕೈ ಮುಂದಕ್ಕೆ ಹೋಗೋದೇ ಇಲ್ಲ. ಹಾ ಹೌದು ಸ್ನೇಹಿತರೆ, ಟೆಲಿಕೈನೆಸಿಸ್. ಈಗ ಬಾಬ್ ಸೆಂಟ್ರಿಯಾಗಿ ಸೂಟ್ ಗಿಟ್ ಎಲ್ಲ ಹಾಕೊಂಡು ಎಂಟ್ರಿ ಕೊಡ್ತಾನೆ. ಎಲ್ಲರೂ ಇವನ ಅವತಾರ ನೋಡಿ ಶಾಕ್ ಆಗಿ ನಿಂತಿದ್ದಾರೆ. ವ್ಯಾಲೆಂಟಿನಾ ಇವನು ಸೆಂಟ್ರಿ ಅಂತ ಭೂಮಿಯಲ್ಲೇ ಇರೋ ಅತ್ಯಂತ ಶಕ್ತಿಶಾಲಿ ಹೀರೋ, ಅವೆಂಜರ್ಸ್ ನ ಶಕ್ತಿ ಎಲ್ಲ ಇವನೊಬ್ಬನಲ್ಲೇ ಇದೆ, ಇವನನ್ನ ತಡೆಯೋಕೆ ಸಾಧ್ಯನೇ ಇಲ್ಲ ಅಂತ ಇಂಟ್ರೊಡ್ಯೂಸ್ ಮಾಡಿ ಇವರೆಲ್ಲರೂ ಕ್ರಿಮಿನಲ್ಸ್ ಆಗಿದ್ದಾರೆ, ನಿನ್ನ ಮೊದಲನೇ ಕೆಲಸನೇ ಇವರೆಲ್ಲರನ್ನ ಕೊಲ್ಲೋದು, ಪ್ರೆಸ್ ಅವರು ಈಗಾಗ್ಲೇ ಬರ್ತಾ ಇದ್ದಾರೆ, ಅವರ ಮುಂದೆನೆ ಕ್ರಿಮಿನಲ್ಸ್ ನ ಸಾಯಿಸಿದ್ರೆ ಆಮೇಲೆ ನಾನು ಯಾರಿಗೂ ಉತ್ತರ ಕೊಡ್ಬೇಕಾಗಲ್ಲ, ಜನರ ಸೇಫ್ಟಿಗೆ ಏನ್ ಮಾಡ್ಬೇಕೋ ಅದನ್ನ ನಾನೇ ಮಾಡ್ತೀನಿ, ಎಲ್ಲಾ ಡಿಸಿಷನ್ ನಾನೇ ತಗೊಂತೀನಿ ಅಂದಾಗ ಬಾಬ್ ಹೇಳ್ತಾನೆ ನನಗೆ ನಿಮ್ಮೆಲ್ಲರಿಗೂ ತೊಂದರೆ ಕೊಡೋಕೆ ಇಷ್ಟ ಇಲ್ಲ, ನೀವೇ ಸರೆಂಡರ್ ಆಗ್ಬಿಡಿ ಅಂದಾಗ ಥಂಡರ್ ಬೋಲ್ಟ್ಸ್ ನ ತಂಟೆಗೆ ಬಂದ್ರೆ ಸುಮ್ನೆ ಇರಲ್ಲ ಅಂತ ಅಲೆಕ್ಸಿ ಮೊದ್ಲು ಇವನ ಮೇಲೆ ದಾಳಿ ಮಾಡ್ತಾನೆ. ಆಮೇಲೆ ಬೇರೆಯವರು ಕೂಡ ದಾಳಿ ಮಾಡಿದಾಗ ಸ್ವಲ್ಪನೂ ಎಫರ್ಟ್ಸ್ ಆಗ್ತೆ ಸೊಳ್ಳೆ ಹೊಡೆದಾಕವ್ರಂಗೆ ಎಲ್ಲರಿಗೂ ಹೊಡಿತಾ ಇದ್ದಾನೆ ಬಾಬ್. ಜಾನ್ ವಾಕರ್ ನ ಸಸ್ತಾ ಶೀಲ್ಡ್ ನ ಚಿಪ್ಸ್ ತರ ಬೆಂಡ್ ಮಾಡ್ಬಿಡ್ತಾನೆ. ಇದೆಲ್ಲದರ ನಡುವೆ ಎಲಿನಾ ವ್ಯಾಲೆಂಟಿನಾ ಹೇಳೋದನ್ನ ಕೇಳ್ಬೇಡ, ನಮ್ಮ ವಿರುದ್ಧ ನಿನ್ನ ಎತ್ಕಾಡ್ತಾ ಇದ್ದಾಳೆ ಅಂದ್ರು ಬಾಬ್ ಕೇಳ್ತಿಲ್ಲ. ತನ್ನ ಪವರ್ ನ ಫುಲ್ ಎಂಜಾಯ್ ಮಾಡ್ತಿದ್ದಾನೆ. ಕೊನೆಗೆ ಎಲ್ಲರಿಗೂ ಹೊಡೆದು ಬಕಿನ ಕೈ ಕಿತ್ತು ಇವನ್ ಕೈಗೇನೆ ಕೊಟ್ಟು ಕಳಿಸ್ತಾನೆ. ಎಲ್ಲರೂ ತಮ್ಮ ಉದ್ರೋಗಿರೋ ಪಾರ್ಟ್ಸ್ ಹಾಕೊಂಡು ತಕ್ಷಣ ಅವೆಂಜರ್ಸ್ ಟವರ್ ಇಂದ ಹೊರಗೆ ಬಂದಾಗ ಎಲಿನಾಗೆ ತುಂಬಾನೇ ಬೇಜಾರಾಗಿ ನಮ್ ಕೈಯಲ್ಲಿ ಏನು ಆಗಲ್ಲ, ನಾವೆಲ್ಲ ಲೂಸರ್ಸ್ ಅಂತ ಇಲ್ಲಿಂದ ಹೊರಟಾಗ ಬೇರೆಯವರು ಕೂಡ ತಮ್ಮ ತಮ್ಮ ಪಾಡಿಗೆ ಇಲ್ಲಿಂದ ಹೋಗ್ತಾರೆ. ಅದೇ ಟವರ್ ಒಳಗೆ ವ್ಯಾಲೆಂಟಿನಾ ಅವರನ್ನ ನೀನು ಸಾಯಿಸೋದ್ ಬಿಟ್ಟು ಯಾಕೆ ಬಿಟ್ ಕಳಿಸ್ದೆ, ನೀನು ನಾನ್ ಹೇಳಿದ್ದನ್ನ ಕೇಳ್ಬೇಕು ಅಂದಾಗ ಅವರಿಂದ ನನಗೆ ಏನು ತೊಂದರೆ ಇಲ್ಲ ಅಂದ್ರೆ ನಾನ್ ಯಾಕೆ ಅವ್ರನ್ನ ಸಾಯಿಸ್ಬೇಕು, ಅದು ಸರಿ ನಾನು ನಿನ್ ಮಾತ್ ಯಾಕೆ ಕೇಳ್ಬೇಕು, ಈಗ ನಾನೇ ದೇವರಾಗಿದ್ದೀನಿ, ದೇವ್ರು ಯಾರಿಂದನೂ ಆರ್ಡರ್ಸ್ ತಗೊಳಲ್ಲ ಅಂತ ಬಾಬ್ ಹೇಳ್ತಾನೆ. ಇದಕ್ಕೆ ವ್ಯಾಲೆಂಟಿನಾ ಯಾಕೋ ಬಾಬ್ ವೈಲೆಂಟ್ ಆಗಿದ್ದಾನೆ ಅಂತ ಕಿಲ್ ಸ್ವಿಚ್ ನ ತೆಗೆದು ಇಟ್ಕೊಂತಾಳೆ. ಅಂದ್ರೆ ಸೆಂಟ್ರಿನ ಮಾಡಿರೋರ್ಗೆ ಇವನನ್ನ ಕೊಲ್ಲೋದು ಗೊತ್ತಿಲ್ವಾ, ಅದಕ್ಕೆ ಈ ಕಿಲ್ ಸ್ವಿಚ್. ಬಾಬ್ ಈಗ ಇವಳ ಮೇಲೆ ದಾಳಿ ಮಾಡ್ತಿದ್ದಂಗೆ ಕೈಯಲ್ಲಿ ಇದ್ದ ಕಿಲ್ ಸ್ವಿಚ್ ಕೆಳಗೆ ಬಿದ್ದೋಗುತ್ತೆ. ಇನ್ನೇನ್ ವ್ಯಾಲೆಂಟಿನಾ ಟಾಟಾ ಹೇಳಿದ್ಲು ಅನ್ನೋಷ್ಟ್ರಲ್ಲಿ ಮೆಲ್ ಆ ಕಿಲ್ ಸ್ವಿಚ್ ನ ಒತ್ಬಿಡ್ತಾಳೆ. ಇದರಿಂದ ಇಲ್ಲೇ ಸಾವನ್ನಪ್ತಾನೆ ಬಾಬ್. ಬಾಡಿನ ಇಲ್ಲಿಂದ ಕ್ಲೀನ್ ಮಾಡ್ಸು, ಮತ್ತೆ ಅದೇನೋ ಥಂಡರ್ ಬೋಲ್ಟ್ಸ್ ಟೀಮ್ ನ ಮಾಡ್ಕೊಂಡವ್ರಲ್ಲ ಅವರನ್ನೆಲ್ಲ ಕೊಲ್ಲೋಕೆ ನಮ್ಮ ಆರ್ಮಿಗೆ ಹೇಳು ಅಂತ ವ್ಯಾಲೆಂಟಿನಾ ಮೆಲ್ಗೆ ಹೇಳ್ತಾಳೆ. ಇವರು ಇಲ್ಲಿಂದ ಹೊರಟಾಗ ನಾವು ನೋಡ್ತೀವಿ ಬಾಬ್ ಇನ್ನು ಸತ್ತಿಲ್ಲ. ಇಲ್ಲಿವರೆಗೂ ಸೆಂಟ್ರಿ ಆಗಿದ್ದವನು ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗಿ ತನ್ನ ಮೆಂಟಲ್ ಪ್ರಾಬ್ಲಮ್ ಒಂದು ಕಪ್ಪು ರೂಪವನ್ನ ಪಡ್ಕೊಂಡು ಹೊರಗೆ ಬರುತ್ತೆ. ಇವನೇ ದ ವಾಯ್ಡ್, ಸೆಂಟ್ರಿ ಸೂಪರ್ ಹೀರೋ. ಇವನ ಇನ್ನೊಂದು ರೂಪನೇ ಆಗಿರೋ ದ ವಾಯ್ಡ್ ವಿಲನ್ ಆಗಿದ್ದಾನೆ. ಮೊದ್ಲಿಂದಾನು ಮೆಲ್ಗೆ ಇದೇ ಭಯ ಇದ್ದಿದ್ದು ಸ್ನೇಹಿತರೆ, ತಲೆ ಸರಿರೋರ ಮೇಲೆ ಸೆಂಟ್ರಿ ಪ್ರಾಜೆಕ್ಟ್ ಎಕ್ಸ್ಪೆರಿಮೆಂಟ್ ವರ್ಕ್ ಆಗ್ಲಿಲ್ಲ. ಡ್ರಗ್ ಅಡಿಕ್ಟ್, ಖಿನ್ನತೆಗೆ ಒಳಗಾಗಿದ್ದವನು, ಶೋಷಣೆಗೆ ಒಳಗಾಗಿದ್ದವನ ಮೇಲೆ ವರ್ಕ್ ಆಗಿದೆ ಅಂದ್ರೆ ಇದರಿಂದ ಯಾವ ಅಡ್ಡ ಪರಿಣಾಮ ಹುಟ್ಕೊಳ್ಳುತ್ತೋ ಅಂತ ಹೆದರ್ಕೊಂಡಿದ್ಲು. ಆ ಅಡ್ಡ ಪರಿಣಾಮನೇ ವಾಯ್ಡ್. ಬಾಬ್ ಕೂಡ ಇನ್ನೂ ಬದುಕಿದ್ದಾನೆ, ಆದ್ರೆ ಅವನ ಒಳ ಮನಸ್ಸು ಇವನ ಇಡೀ ದೇಹವನ್ನ ಈಗ ಕಂಟ್ರೋಲ್ಗೆ ತಗೊಂಡಿದೆ. ಇದು
ಸೆಂಟ್ರಿಗಿಂತ ಶಕ್ತಿಶಾಲಿ ಹೇಗೆ ಅಂತ ಸ್ವಲ್ಪ ಹೊತ್ತಲ್ಲೇ ನೋಡೋಣ. ಎಲಿನಾ ದುಃಖದಲ್ಲಿ ಹೋಗ್ಬೇಕಾದ್ರೆ ಅಲೆಕ್ಸಿ ಬಂದು ಇವಳಿಗೆ ಸಮಾಧಾನ ಮಾಡೋಕೆ ನೋಡಿದಾಗ ಎಲಿನಾ ಹೇಳ್ತಾಳೆ, ನಾನು 1 ವರ್ಷದಿಂದ ಒಬ್ಬೊಂಟಿಯಾಗಿ ಇದ್ದೆ. ನೀವು ನನ್ ಜೊತೆ ಇರ್ಬೇಕಾಗಿದ್ದ ಸಮಯದಲ್ಲೇ ಇರ್ಲಿಲ್ಲ, ಫೋನ್ ಕೂಡ ಮಾಡಿ ಮಾತಾಡ್ಲಿಲ್ಲ. ಒಬ್ಳೆ ಕೆಲ್ಸಕ್ಕೆ ಹೋಗೋದು ಬರೋದು, ಫೋನ್ ನೋಡೋದು, ಹಿಂದೆ ಮಾಡಿದ್ದ ತಪ್ಪನ್ನೆಲ್ಲ ನೆನ್ಪು ಮಾಡ್ಕೊಂಡು ಕುಡ್ದು ಮಲ್ಗೋದು, ಇಷ್ಟನ್ನ ಬಿಟ್ರೆ ನನ್ನ ಜೀವನದಲ್ಲಿ ಇನ್ನೇನು ಇರ್ಲಿಲ್ಲ ಅಂತ ಅಳ್ಬೇಕಾದ್ರೆ ಅಲೆಕ್ಸಿ ನನಗೆ ನಕಲಿ ತಂದೆ ಆಗಿರೋದಕ್ಕೂ ಯೋಗ್ಯತೆ ಇಲ್ಲ. ಆದ್ರೆ ಈಗ ನಾನು ವಾಪಸ್ ಬಂದಿದ್ದೀನಿ, ನಿನ್ ಜೊತೆನೆ ಇದೀನಿ ಅಂತ ಇವಳಿಗೆ ಹೇಗೋ ಸಮಾಧಾನ ಮಾಡ್ಬೇಕಾದ್ರೆ ಜನ ಎಲ್ಲ ಮೇಲ್ ನೋಡ್ಕೊಂಡು ಗಾಬರಿ ಆಗಿದ್ದಾರೆ. ಇವರಿಬ್ರು ಮೇಲೇನಿದೆ ಅಂತ ಬಂದು ನೋಡಿದ್ರೆ ದ ವಾಯ್ಡ್ ಅವೆಂಜರ್ಸ್ ಟವರ್ ಇಂದ ಹೊರಗೆ ಬಂದಿದ್ದಾನೆ. ವ್ಯಾಲೆಂಟಿನಾ ಕೂಡ ಇದನ್ನ ನೋಡಿ ತಕ್ಷಣ ತನ್ನ ಸ್ಟ್ರೈಕ್ ಟೀಮ್ ನ ಕಳಿಸ್ತಾಳೆ. ಆದ್ರೆ ಏನು ಪ್ರಯೋಜನ ಇಲ್ಲ. ಸೆಂಟ್ರಿ ಮೇಲೆ ದಾಳಿ ಮಾಡೋಕಾದ್ರೂ ಟ್ರೈ ಮಾಡಬಹುದಾಗಿತ್ತು. ಆದ್ರೆ ದ ವಾಯ್ಡ್ ಹತ್ರ ಬರೋ ಅಷ್ಟ್ರಲ್ಲೇ ಎಲ್ಲರನ್ನ ಕತ್ತಲೆಗೆ ತಳ್ತಾ ಇದ್ದಾನೆ. ಜನ ಮಾಯ ಆಗ್ತಿದ್ದಾರೆ, ಅವರ ಕಪ್ಪು ನೆರಳು ಮಾತ್ರ ಉಳ್ಕೊಳ್ಳುತ್ತೆ ಅಷ್ಟೇ. ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ಎಲಿನಾ ಮಲೇಷ್ಯಾದಲ್ಲಿ ಇರೋ ಆಕ್ಸ್ ನ ಲ್ಯಾಬ್ ನಾಶ ಮಾಡೋಕೆ ಹೋಗಿದ್ಲಲ್ಲ, ಅಲ್ಲೂ ಅಷ್ಟೇ ಇದೇ ನೆರಳನ್ನ ನಾವು ನೋಡಿದ್ವಿ. ಅಂದ್ರೆ ಬಾಬ್ ಮೇಲೆ ಮಾಡಿದ್ದ ಎಕ್ಸ್ಪೆರಿಮೆಂಟ್ ಅಲ್ಲೇ ಸಕ್ಸಸ್ಫುಲ್ ಆಗಿದೆ. ಸೆಂಟ್ರಿಯಿಂದ ವಾಯ್ಡ್ ಆಗಿ ಇಬ್ಬರನ್ನ ನೆರಳಾಗಿ ಮಾಡಿದ್ದಾನೆ. ಅದಕ್ಕೆ ಆ ಲ್ಯಾಬ್ ಅಲ್ಲಿ ಇದ್ದ ಸೈಂಟಿಸ್ಟ್ ಪ್ರಾಜೆಕ್ಟ್ ಸೆಂಟ್ರಿ ಇಡೀ ಜಗತ್ತನ್ನೇ ನಾಶ ಮಾಡುತ್ತೆ, ವ್ಯಾಲೆಂಟಿನಾ ಮಾಡ್ತಿರೋದು ಸರಿಯಲ್ಲ ಅಂತ ಎಲಿನಾಗೆ ಹೇಳಿದ್ದ. ಆದ್ರೆ ಎಲಿನಾ ಅವನನ್ನ ಸಾಯಿಸಿರ್ಲಿಲ್ಲ ಅಂದಿದ್ರೆ ಆ ಸೈಂಟಿಸ್ಟ್ ಆದ್ರೂ ದ ವಾಯ್ಡ್ ಬಗ್ಗೆ ಮೊದ್ಲೇ ಎಚ್ಚರಿಸ್ತಾ ಇದ್ದ. ಈಗ ಹೆಲಿಕಾಪ್ಟರ್ ಅಲ್ಲಿ ವಾಯ್ಡ್ ಮೇಲೆ ಫೈರ್ ಮಾಡೋಕೆ ಬಂದ ವ್ಯಾಲೆಂಟಿನಾ ಕಡೆ ಅವ್ರನ್ನ ಅಲ್ಲೇ ಶಾಡೋ ಆಗಿ ಮಾಡ್ಬಿಡ್ತಾನೆ. ಇದರಿಂದ ಆ ಹೆಲಿಕಾಪ್ಟರ್ ಹೋಗಿ ಬಿಲ್ಡಿಂಗ್ ರೆನೋವೇಷನ್ ಗೆ ಅಂತ ತರಿಸಿದ್ದ ಕ್ರೇನ್ ಮೇಲೆ ಕ್ರಾಶ್ ಆದಾಗ ಕ್ರೇನ್ ಅಕ್ಕಪಕ್ಕ ಇರೋ ಬಿಲ್ಡಿಂಗ್ ಮೇಲೆ ಬಿದ್ದು ನಾಶ ಆಗಿದ್ರಿಂದ ಕಾಂಕ್ರೀಟ್ ತುಂಡುಗಳೆಲ್ಲ ಕೆಳಗಿರೋ ಜನರ ಮೇಲೆ ಬೀಳ್ತಾ ಇದೆ. ಹಿಂದೆನೆ ಜನರನ್ನ ಕಾಪಾಡೋಕೆ ಅಲೆಕ್ಸಿ, ಎಲಿನಾ ಮತ್ತೆ ತಮ್ಮ ಪಾಡಿಗೆ ಹೋಗಿದ್ದ ಗೋಸ್ಟ್, ಬಕಿ ಮತ್ತೆ ಜಾನ್ ವಾಕರ್ ಎಲ್ಲರೂ ವಾಪಸ್ ಬಂದು ಜನರನ್ನ ಕಾಪಾಡಬೇಕಾದ್ರೆ ಒಂದು ಟ್ರಕ್ ಕ್ರಾಶ್ ಆಗಿ ಪಲ್ಟಿ ಹೊಡ್ಕೊಂಡ್ ಬರುತ್ತೆ. ಅದು ಒಬ್ರು ವಯಸ್ಸಾದ ದಂಪತಿ ಮೇಲೆ ಬೀಳೋ ಅಷ್ಟ್ರಲ್ಲೇ ಬಕಿ ಕಾಪಾಡ್ತಾನೆ. ಮತ್ತೆ ಇನ್ನೊಂದು ದೊಡ್ಡ ಕಾಂಕ್ರೀಟ್ ಅವಶೇಷ ಜನರ ಮೇಲೆ ಬೀಳೋ ಅಷ್ಟ್ರಲ್ಲೇ ಎಲ್ಲರೂ ಸೇರಿ ಅದನ್ನ ತಡಿತಾರೆ. ಇವರು ಸಹಾಯ ಮಾಡ್ತಿರೋದನ್ನ ನೋಡಿ ಜನರೆಲ್ಲ ಚಪ್ಪಾಳೆ ತಡ್ತಾ ಇದ್ರೆ ಇದನ್ನ ನೋಡಿ ವ್ಯಾಲೆಂಟಿನಾಗೆ ಉರಿತಾ ಇದೆ. ಇದೇನಪ್ಪ ಇವರನ್ನ ಕ್ರಿಮಿನಲ್ಸ್ ಅಂತ ಪ್ರೂವ್ ಮಾಡೋಣ ಅಂದ್ರೆ ಜನರ ಕಣ್ಣಲ್ಲಿ ಹೀರೋ ಆಗ್ತಿದಾರಲ್ಲ ಅಂತ. ಇದೇ ಸಮಯದಲ್ಲಿ ಒಬ್ಳು ಚಿಕ್ಕ ಹುಡುಗಿ ತನ್ನ ತಾಯಿಯನ್ನ ಹುಡುಕ್ಬೇಕಾದ್ರೆ ಮತ್ತೊಂದು ಕಾಂಕ್ರೀಟ್ ತುಂಡು ಇವಳ ಮೇಲೆ ಬೀಳೋ ಅಷ್ಟ್ರಲ್ಲೇ ಅಲೆಕ್ಸಿ ಹೋಗಿ ಇವಳನ್ನೇನೋ ಕಾಪಾಡ್ತಾನೆ. ಆದ್ರೆ ಏನು ಪ್ರಯೋಜನ ಆಗಲ್ಲ. ವಾಯ್ಡ್ ಇವಳನ್ನ ನೆರಳಾಗಿ ಮಾಡ್ಬಿಡ್ತಾನೆ. ನೋಡ್ತಿದ್ದಂಗೆ ಕತ್ತಲು ಎಲ್ಲಾ ಕಡೆ ಆವರ್ಸ್ಕೊಳ್ಳೋಕೆ ಶುರು ಆದಾಗ ಈ ನೆರಳು ಯಾರನ್ನ ಟಚ್ ಮಾಡುತ್ತೋ ಅವರು ಕೂಡ ನೆರಳಾಗೋಗ್ತಿದ್ದಾರೆ. ಹೀಗೆ ಎಲ್ಲರನ್ನ ಕತ್ತಲೆಗೆ ದೂಡ್ತಾ ಇದ್ದಾನೆ ವಾಯ್ಡ್. ಮೊದ್ಲೇ ಹೇಳ್ದಂಗೆ ವಾಯ್ಡ್ ಅಂದ್ರೆ ಸ್ನೇಹಿತರೆ ಶೂನ್ಯ, ಏನು ಇಲ್ಲ, ಕತ್ತಲೆ ಅಷ್ಟೇ. ಆ ಕತ್ತಲೆ ಪ್ರಪಂಚಕ್ಕೆ ಇಲ್ಲಿರೋರೆಲ್ಲ ಹೋಗ್ತಾ ಇದ್ದಾರೆ, ಅಂದ್ರೆ ಜೀವಂತವಾಗೇ ಇದ್ದಾರೆ ಸ್ನೇಹಿತರೆ. ಈಗ ಹೇಗಾದ್ರೂ ಮಾಡಿ ಕತ್ತಲೆ ಪ್ರಪಂಚದಲ್ಲಿ ಇರೋ ಬಾಬ್ ನ ಕಾಪಾಡ್ಬೇಕು ಅಂತ ಬೇಕು ಅಂತಾನೆ ಎಲಿನಾ ನೆರಳಿನ ಮೇಲೆ ಕಾಲನ್ನ ಇಟ್ಟು ವಾಯ್ಡ್ ಗೆ ಬರ್ತಾಳೆ. ಹೋಗ್ಬೇಡ ಅಂತ ಅಲೆಕ್ಸಿ ಎಷ್ಟೇ ಕಿರ್ಚಾಡಿದ್ರು ಕೇಳಲ್ಲ. ಕತ್ತಲೆಯಲ್ಲಿ ಇರೋ ಎಲಿನಾಗೆ ಇದ್ದಕ್ಕಿದ್ದಂಗೆ ಮತ್ತೆ ತನ್ನ ಫ್ರೆಂಡ್ ಆನ್ಯಾಳನ್ನ ಕೊಂದ ಆ ದೃಶ್ಯ ಕಾಣಿಸುತ್ತೆ. ಅಂದ್ರೆ ಇದನ್ನ ವಾಯ್ಡ್ ಕಾಣೋ ಹಾಗೆ ಮಾಡ್ತಿದ್ದಾನೆ. ಮನುಷ್ಯನ ಜೀವನದಲ್ಲಿ ನಡೆದಿರೋ ಕೆಟ್ಟ ಘಟನೆಗಳನ್ನ ಇವ್ರಿಗೆ ಕಾಣೋ ಹಾಗೆ ಮಾಡಿ ಅದೇ ರಿಯಾಲಿಟಿ ಅಂತ ಬದುಕೋ ಹಾಗೆ ಮಾಡಿದ್ದಾನೆ. ಈಗ ಯಾರ್ಯಾರು ನೆರಳಿನ ರೀತಿ ಆದ್ರೋ ಅವರೆಲ್ಲರಿಗೂ ಅಷ್ಟೇ ಇದೇ ರೀತಿ ಮಾಡಿದಾನೆ ವಾಯ್ಡ್. ಈಗ ಎಲಿನಾ ಈ ನೆನಪಿನಿಂದ ದೂರ ಓಡೋಕೆ ಶುರು ಮಾಡಿದಾಗ ಗೋಡೆಯನ್ನ ಹೊಡ್ಕೊಂಡು ಇನ್ನೊಂದು ಕೆಟ್ಟ ನೆನಪಿಗೆ ಬರ್ತಾಳೆ. ರೆಡ್ ರೂಮ್ ಅಲ್ಲಿ ಗನ್ ಲೋಡ್ ಮಾಡೋ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಇಲ್ಲಿ ಎಲಿನಾ ಎಲ್ಲರಿಗಿಂತ ಮೊದಲೇ ಗನ್ ಲೋಡ್ ಮಾಡ್ತಾಳೆ. ಅದಕ್ಕೆ ಇವಳನ್ನ ಬಿಟ್ಟು ಬೇರೆ ಎಲ್ಲರಿಗೂ ಚಾವಟಿಯಿಂದ ಹೊಡೆದು ಶಿಕ್ಷೆ ಕೊಡ್ತಾರೆ. ಎಲಿನಾ ಬಾಬ್ ನ ಹುಡುಕ್ಬೇಕಾದ್ರೆ ಇಲ್ಲೇ ಇರೋ ಕನ್ನಡಿಯಲ್ಲಿ ಬಾಬ್ ಕಾಣಿಸ್ದಾಗ ಆ ಕನ್ನಡಿಯನ್ನ ಹೊಡೆದಾಕೊಂಡು ಇನ್ನೊಂದು ನೆನಪಿಗೆ ಬರ್ತಾಳೆ. ಎಲಿನಾ ಒಂಟಿಯಾಗಿ ಇರೋದ್ರಿಂದ ಚೆನ್ನಾಗಿ ಕುಡಿದು ಟೈಟ್ ಆಗಿರೋ ಸಂದರ್ಭ ಇದು. ಇಲ್ಲೂ ಈಗ ಬಾಬ್ ಕನ್ನಡಿಯಲ್ಲಿ ಕಾಣಿಸ್ಕೊಂಡು ನಾನು ಇಲ್ಲಿದ್ದೀನಿ ಬಾ ಅಂದಾಗ ಎಲಿನಾ ಸೀದಾ ಬಾಬ್ ಇರೋ ಜಾಗಕ್ಕೇನೆ ಬರ್ತಾಳೆ. ಇದು ಬಾಬ್ ನ 100 ಕಹಿ ನೆನಪುಗಳಲ್ಲಿ ಒಂದು. ಬೇರೆ ನೆನಪುಗಳಿಗಿಂತ ಇದೇ ಪರವಾಗಿಲ್ಲ, ಅದಕ್ಕೆ ಇಲ್ಲೇ ಇದೀನಿ ಅಂತ ಹೇಳ್ತಾನೆ ಬಾಬ್. ಬಾಬ್ ಚಿಕ್ಕವನಿದ್ದಾಗ ಇದೇ ಮನೆಯಲ್ಲಿ ವಾಸವಾಗಿದ್ದು ಈಗ್ಲೂ ಅಷ್ಟೇ ಚಿಕ್ಕ ಹುಡುಗ ಆಗಿರೋ ಬಾಬ್ ಮತ್ತೆ ಅವನ ತಾಯಿಗೆ ಇವರಪ್ಪ ಹೊಡಿತಾ ಇರೋದು ಬೈತಾ ಇರೋದೆಲ್ಲ ಕೇಳಿಸ್ತಾ ಇದೆ. ಇದರಿಂದ ನಾವು ಎಸ್ಕೇಪ್ ಆಗೋಕೆ ಆಗಲ್ಲ, ನಾವು ಹೀಗೆ ಬದುಕಬೇಕು ಅಂತ ಬಾಬ್ ಹೇಳ್ತಾ ಇದ್ದಾನೆ. ಅಂದ್ರೆ ಜೀವನದಲ್ಲಿ ಕಹಿ ಘಟನೆಗಳನ್ನ, ಕೆಟ್ಟ ಘಟನೆಗಳನ್ನ ಮರೆಯೋಕಾಗಲ್ಲ, ಅದರ ಜೊತೆಗೇನೆ ಬದುಕಬೇಕು ಅನ್ನೋ ಹಾಗೆ ಹೇಳ್ತಾ ತುಂಬಾನೇ ಅಳ್ತಿದ್ದಾನೆ. ಅದಕ್ಕೆ ಇವನಿಗೆ ಸಮಾಧಾನ ಮಾಡೋಕೆ ಎಲಿನಾ ಒಂಟಿಯಾಗಿದ್ದೀವಿ ಅಂತ ಮುಂದೆನೂ ಹಾಗೆ ಇದ್ರೆ ಆಗಲ್ಲ, ನಾವು ಜೊತೆ ಆಗಿರ್ಬೇಕು, ಎಲ್ಲರೂ ಕಷ್ಟಗಳ ಬಗ್ಗೆ ಮಾತಾಡ್ಕೊಂಡು ಮನಸ್ಸಿನಲ್ಲಿ ಒಬ್ರೆ ಮುಚ್ಚಿಡ್ಕೊಂಡಿರೋ ಭಾವನೆಗಳನ್ನ ಹೊರಗೆ ಹಾಕ್ಬೇಕು. ಆಗ ನಮ್ಮ ಒಂಟಿತನ ದೂರ ಆಗಿ ಈ ಶೂನ್ಯತೆ ಕೂಡ ದೂರ ಆಗುತ್ತೆ. ನಾವಿಬ್ರು ಕೂಡ ಈಗ ಈ ಜಾಗದಿಂದ ಹೊರಗೆ ಹೋಗೋಕೆ ದಾರಿ ಹುಡ್ಕೋಣ ಅಂತಿದ್ದಂಗೆ ಇಲ್ಲಿದ್ದ ಎಲ್ಲಾ ವಸ್ತುಗಳು ಇವರ ಮೇಲೆನೆ ಬಂದು ಬೀಳೋಕೆ ಶುರು ಆಗುತ್ತೆ. ಯಾರೋ ಅವುಗಳನ್ನ ತೆಗೆದು ಇವರ ಮೇಲೆ ಬಿಸಾಕ್ತಿರೋ ಹಾಗೆ, ಯಾಕಂದ್ರೆ ಅವರು ಇಲ್ಲಿಂದ ಹೊರಗೆ ಹೋಗ್ಬಾರ್ದು ಅಂತ ವಾಯ್ಡ್ ಮಾಡ್ತಿರೋದು. ಇದೇ ಸಮಯಕ್ಕೆ ಒಂದು ಬಟ್ಟೆ ಇಬ್ಬರ ಕತ್ತಿಗೆ ಸುತ್ಕೊಂಡಾಗ ಬಾಬ್ ಹೇಳ್ತಾನೆ, ಇಲ್ಲಿ ನಾವು ಸಾಯಲ್ಲ, ನೋವು ಜಾಸ್ತಿ ಆಗುತ್ತೆ ಅಷ್ಟೇ ಅಂತ. ಅದೇ ಇನ್ನೊಂದ್ ಕಡೆ ಥಂಡರ್ ಬೋಲ್ಟ್ಸ್ ಟೀಮ್ ಅವರೆಲ್ಲ ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಗೋಸ್ಟ್ ಮತ್ತೆ ಜಾನ್ ವಾಕರ್ ಕೂಡ ವಾಯ್ಡ್ ಗೆ ಹೋಗೋಕೆ ರೆಡಿ ಆಗಿದ್ದಾರೆ. ಆದ್ರೆ ಬಕಿ ವಾಯ್ಡ್ ಒಳಗೆ ಹೋದ್ರೆ ಏನಾಗುತ್ತೋ ಗೊತ್ತಿಲ್ಲ, ರಿಸ್ಕ್ ತಗೊಳಕ್ ಆಗಲ್ಲ ಅಂದ್ರು ಇವರು ಕೇಳಲ್ಲ. ಆಗ ನಾನು ಬರ್ತೀನಿ ನಡೀರಪ್ಪ ಅಂತ ಎಲ್ಲರೂ ವಾಯ್ಡ್ ಗೆ ಬರ್ತಾರೆ. ಎಲಿನಾ
ತರ ಇವರು ಕೂಡ ಬಾಬ್ ನ ಹುಡ್ಕೊಂಡ್ ಬಂದು ಎಲ್ಲಾ ವಸ್ತುಗಳಿಂದ ಬಾಬ್ ಮತ್ತೆ ಎಲಿನಾನ ಕಾಪಾಡ್ತಾರೆ. ಆದರೆ ಈಗ ಹೊರಗೆ ಹೋಗೋ ದಾರಿ ಗೊತ್ತಾಗ್ತಿಲ್ಲ. ಬಾಬ್ ಹೇಳ್ತಾನೆ ಈ ರೀತಿನೇ ಒಂದೊಂದು ನೆನಪಿಗೆ ಒಂದೊಂದು ರೂಮ್ ಹಂಗೆ 100 ರೂಮ್ ಗಳಿದಾವೆ ಅಂತ. ಹಾಗಾದ್ರೆ ಈ ರೂಮ್ ಗಳಲ್ಲೇ ಕೆಟ್ಟ ರೂಮ್ ಅಂದ್ರೆ ನಿನ್ನ ಕೆಟ್ಟ ನೆನಪು ಯಾವ್ದು ಅಲ್ಲಿಗೆ ಕರ್ಕೊಂಡು ಹೋಗು ಅಂದಾಗ ಎಲ್ಲರೂ ಒಂದಾದ್ಮೇಲೆ ಒಂದು ನೆನಪಿಗೆ ಬಂದು ಇಲ್ಲಿರೋ ತೊಂದರೆಗಳಿಂದ ಎಲ್ಲ ತಪ್ಪಿಸ್ಕೊಂಡು ಕೊನೆಗೂ ಮಲೇಷಿಯಾದಲ್ಲಿ ಇರೋ ಆಕ್ಸ್ ನ ಲ್ಯಾಬ್ ಗೆ ಬರ್ತಾರೆ. ಇಲ್ಲಿಂದಾನೇ ಎಲ್ಲ ಶುರು ಆಗಿದ್ದು. ಮಲೇಷಿಯಾದಲ್ಲೂ ಡ್ರಗ್ಸ್ ನ ಹುಡ್ಕೊಂಡು ಓಡಾಡ್ತಿದ್ದ ಬಾಬ್ಗೆ ಇವನ ಫ್ರೆಂಡ್ ಸೆಂಟ್ರಿ ಪ್ರಾಜೆಕ್ಟ್ ನ ಬಗ್ಗೆ ಹೇಳಿದ್ರಿಂದ ಎಕ್ಸ್ಪೆರಿಮೆಂಟ್ ಗೆ ಒಪ್ಕೊಂಡು ಬಂದಿರ್ತಾನೆ. ಆದ್ರೆ ಅವನ ಮಾನಸಿಕ ಸ್ಥಿತಿ ಆಗ ಸರಿ ಇರ್ಲಿಲ್ಲ. ಅದಕ್ಕೆ ಎಕ್ಸ್ಪೆರಿಮೆಂಟ್ ಅಲ್ಲಿ ಎಡವಟ್ಟಾಗಿ ಸೆಂಟ್ರಿ ಜೊತೆ ವಾಯ್ಡ್ ಕೂಡ ಆಗಿರ್ತಾನೆ. ಈಗ ಇಲ್ಲೇ ಕೂತಿರೋ ವಾಯ್ಡ್ ಬಾಬ್ ಮುಂದೆ ಬಂದು ನೀನು ಯಾವತ್ತಿದ್ರು ಒಂಟಿನೇ, ನೀನು ನಿನ್ನನ್ನ ಕಾಪಾಡ್ಕೊಳ್ಳೋದೇ ಕಷ್ಟ, ಅಂತದ್ರಲ್ಲಿ ಹೀರೋ ಆಗಿ ಜನರನ್ನ ಬೇರೆ ಕಾಪಾಡೋಕ್ ಹೊರಟಿದ್ಯಾ, ನಿನ್ ಕೈಯಲ್ಲಿ ಇದೆಲ್ಲ ಆಗುತ್ತಾ ಅಂತ ಇವನ ತಲೆ ಕೆಡಿಸಿ ಇಲ್ಲೇ ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ಬೇಕಾದ್ರೆ ಎಲಿನಾ ಇಲ್ಲ ನಾವೆಲ್ಲ ನಿನ್ ಜೊತೆ ಇದೀವಿ, ನೀನು ಒಂಟಿ ಅಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ವಾಯ್ಡ್ ಇಲ್ಲೇ ಇರೋ ವಸ್ತುಗಳಿಂದ ಅವರ ಮೇಲೆ ದಾಳಿ ಮಾಡಿ ಎಲ್ಲರನ್ನ ಗೋಡೆಗೆ ಈ ರೀತಿ ಪಿನ್ ಮಾಡ್ಬಿಡ್ತಾನೆ. ಬಾಬ್ ಸೋಲ್ ಒಪ್ಕೊಳ್ಳಲ್ಲ, ವಾಯ್ಡ್ ಗೆನೆ ಹೊಡೆಯೋಕೆ ಶುರು ಮಾಡ್ತಾನೆ. ಅಂದ್ರೆ ತನ್ನ ಮಾನಸಿಕ ಸಮಸ್ಯೆ ಜೊತೆ ಫೈಟ್ ಮಾಡ್ತಿದ್ದಾನೆ. ಇದೇ ಸಿಕ್ಕಿದ ಚಾನ್ಸ್ ಅಂತ ವಾಯ್ಡ್ ಇವನ ದೇಹಕ್ಕೂ ನೆರಳು ಹರಡ್ಕೊಳ್ಳೋ ಹಾಗೆ ಮಾಡಿ ಇವನನ್ನ ಪರ್ಮನೆಂಟ್ ಆಗಿ ಇಲ್ಲೇ ಉಳಿಸ್ಕೊಳ್ಳೋಕೆ ನೋಡಿದಾಗ ಇಡೀ ಥಂಡರ್ ಬೋಲ್ಟ್ಸ್ ಟೀಮೇ ಬಂದು ಬಾಬ್ ನ ತಡೆಯುತ್ತೆ. ಕೊನೆಗೂ ಬಾಬ್ ಗೆ ಸಪೋರ್ಟ್ ಮಾಡೋಕೆ ಇಷ್ಟು ಜನ ಇದ್ದಾರೆ, ಬಾಬ್ ಒಂಟಿ ಅಲ್ಲ ಅಂತ ಆದಾಗ ವಾಯ್ಡ್ ಸೋಲ್ತಾನೆ. ಇಡೀ ನ್ಯೂಯಾರ್ಕ್ ಸಿಟಿ ತುಂಬಾ ಆವರಿಸಿಕೊಂಡಿದ್ದ ನೆರಳು ಹಿಂದೆ ಸರಿತಾ ಇದೆ. ಮತ್ತೆ ವಾಯ್ಡ್ ಗೆ ಹೋಗಿದ್ದವರು ಕೂಡ ವಾಪಸ್ ಬಂದಿದ್ದಾರೆ. ಇವರೆಲ್ಲ ಏನೋ ವಾಪಸ್ ಬಂದ್ರು, ಆದ್ರೆ ಬಾಬ್ ಗೆ ಏನಾಯ್ತು ಅಂತ ಎಲ್ಲ ಮರ್ತೋಗಿದೆ. ನಾನ್ ಯಾಕೆ ಇಲ್ಲಿಗೆ ಬಂದೆ, ಏನಾಯ್ತು ಇಲ್ಲಿ ಅಂತ ಕೇಳ್ತಾ ಇದ್ದಾನೆ. ಸೆಂಟ್ರಿಯ ಪವರ್ಸ್ ಇದೆ ಅನ್ನೋದೇ ಮರ್ತೋಗಿದ್ದಾನೆ. ಈಗ ಇಲ್ಲೇ ವ್ಯಾಲೆಂಟಿನಾ ಫೋನ್ ಅಲ್ಲಿ ಮಾತಾಡೋದನ್ನ ನೋಡಿ ಇವಳನ್ನ ಹಿಡ್ಕೊಳ್ಳೋಕೆ ಅಂತ ಎಲ್ಲರೂ ಬಂದ್ರೆ ಆಗ್ಲೇ ಪ್ರೆಸ್ ಮೀಟ್ ನ ಕರ್ಸಿದ್ದಾಳೆ. ಇವ್ರೇನಾದ್ರೂ ಹೇಳೋಕು ಮುಂಚೆನೆ ವ್ಯಾಲೆಂಟಿನಾ ನಾನು ಸೀಕ್ರೆಟ್ ಆಗಿ ಜನರ ರಕ್ಷಣೆಗೆ ಅಂತ ತುಂಬಾನೇ ಕಷ್ಟಪಟ್ಟು ಒಂದು ಕೆಲಸ ಮಾಡ್ತಿದ್ದೆ, ಅದೇ ಈ ಹೊಸ ಸೂಪರ್ ಹೀರೋಸ್ ನ ರೆಡಿ ಮಾಡ್ತಿದ್ದೆ. ಇವರೇ ಈಗ ಹೊಸ ಅವೆಂಜರ್ಸ್ ಅಂತ ಪ್ಲೇಟೇ ಚೇಂಜ್ ಮಾಡ್ಬಿಡ್ತಾಳೆ. ಕ್ರಿಮಿನಲ್ಸ್ ಅಂತಿದ್ದವಳು ಈಗ ಸೂಪರ್ ಹೀರೋಸ್ ಅಂತಿದ್ದಾಳೆ. ಅಷ್ಟೇ ಅಲ್ಲ ನ್ಯೂಯಾರ್ಕ್ ಸಿಟಿನ ಕಾಪಾಡಿದ್ದಕ್ಕೆ ಮತ್ತೆ ಇವಳೆ ಕ್ರೆಡಿಟ್ಸ್ ತಗೊಂತಾ ಇದ್ದಾಳೆ. ಆದ್ರೆ ಈಗ ಈ ಹೊಸ ಅವೆಂಜರ್ಸ್ ನ ಮಾತನ್ನ ವ್ಯಾಲೆಂಟಿನಾ ಕೇಳೋ ಪರಿಸ್ಥಿತಿ ಬಂದಿದೆ. ಕೇಳಲಿಲ್ಲ ಅಂದ್ರೆ ಇವಳ ಬಂಡವಾಳ ಬಯಲ್ ಮಾಡ್ಬಿಡ್ತಾರಲ್ಲ. ಇನ್ ಮುಂದೆ ಕದ್ದು ಮುಚ್ಚಿ ಕಳ್ಳರ ತರ ಕೆಲಸ ಮಾಡೋದೇನು ಬೇಕಾಗಿಲ್ಲ. ಈ ಹೊಸ ಅವೆಂಜರ್ಸ್ ನ ಹೆಸರಲ್ಲಿ ತಲೆ ಎತ್ಕೊಂಡು ಓಡಾಡಬಹುದು, ನಾವೆಲ್ಲರೂ ಒಟ್ಟಿಗೆ ಇರೋಣ ಅಂತ ಡಿಸೈಡ್ ಮಾಡ್ತಾರೆ. ಮಿಡ್ ಕ್ರೆಡಿಟ್ ಸೀನ್ ಅಲ್ಲಿ ಇಂಪಾರ್ಟೆಂಟ್ ಏನು ಇಲ್ಲ ಸ್ನೇಹಿತರೆ, ಒಂದು ಕಾಮಿಡಿ ಸೀನ್ ಇದೆ ಅಷ್ಟೇ. ಆದ್ರೆ ಪೋಸ್ಟ್ ಕ್ರೆಡಿಟ್ ಸೀನ್ ಮುಖ್ಯ. 14 ತಿಂಗಳ ನಂತರ ಹೊಸ ಅವೆಂಜರ್ಸ್ ಎಲ್ಲ ಅವೆಂಜರ್ಸ್ ಟವರ್ ಅಲ್ಲೇ ಇದ್ದಾರೆ. ಆದ್ರೆ ಸ್ಪೇಸ್ ಅಲ್ಲಿ ಏನೋ ಸಮಸ್ಯೆ ಆಗ್ತಿದೆ, ಏನು ಅಂತ ಇವ್ರಿಗೂ ಇನ್ನೂ ಗೊತ್ತಾಗಿಲ್ಲ. ಅದಕ್ಕಿಂತ ಜಾಸ್ತಿ ಈಗ ಇವ್ರಿಗೆ ತಲೆನೋವಾಗಿರೋದು ಹೊಸ ಕ್ಯಾಪ್ಟನ್ ಅಮೆರಿಕ ಆಗಿರೋ ಸ್ಯಾಮ್ ವಿಲ್ಸನ್ ಇಂದ. ಅವೆಂಜರ್ಸ್ ಅನ್ನೋ ಹೆಸರು ಇವರಿಗೆ ಕೊಟ್ಟಿದ್ದು ಸರಿ ಇಲ್ಲ, ಕಾಪಿರೈಟ್ ಉಲ್ಲಂಘನೆ ಅಂತ ಕೋರ್ಟ್ ಗೆ ಹೋಗೋಕೆ ರೆಡಿ ಆಗಿದ್ದಾನೆ. ಈ ವಿಷಯವಾಗಿ ಬಕ್ಕಿ ಮಾತಾಡಿದ್ರು ಸ್ಯಾಮ್ ಒಪ್ಪಿಲ್ಲ. ಅಂದ್ರೆ ನಮಗೆ ಡೌಟ್ ಬರೋದೇನಂದ್ರೆ ಹೊಸ ಅವೆಂಜರ್ಸ್ ಟೀಮ್ ನ ಕಟ್ತೀನಿ ಅಂತ ಕ್ಯಾಪ್ಟನ್ ಅಮೆರಿಕ ಬ್ರೇವ್ ನ್ಯೂ ವರ್ಲ್ಡ್ ಅಲ್ಲೇ ಸ್ಯಾಮ್ ಹೇಳ್ತಿದ್ದ. ಆಗ್ಲೇ 14 ತಿಂಗಳ ಗ್ಯಾಪ್ ಅಲ್ಲಿ ಸ್ಯಾಮ್ ತನ್ನದೇ ಆದ ಅವೆಂಜರ್ಸ್ ಟೀಮ್ ನ ಕಟ್ಟಿದ್ದಾನೇನೋ ಅನ್ನೋ ಪ್ರಶ್ನೆ ಬರುತ್ತೆ. ಈ ಸಮಸ್ಯೆನೆ ಬೇಡ ಅಂತ ಅಲೆಕ್ಸಿ ಆಗ್ಲೇ ಅವೆಂಜರ್ಸ್ ಅಲ್ಲಿ ಎಸ್ ಜಾಗಕ್ಕೆ ಝೆಡ್ ಹಾಕ್ಬಿಟ್ಟು ಅವೆಂಜರ್ಸ್ ಮಾಡ್ಬಿಟ್ಟಿದ್ದಾನೆ. ಬಾಬ್ ಕೂಡ ಇಲ್ಲೇ ಕುತ್ಕೊಂಡು ಬುಕ್ ಓದ್ಬೇಕಾದ್ರೆ ಈಗ ಇವರಿಗೆ ಸ್ಯಾಟಲೈಟ್ ರೆಕಾರ್ಡ್ ಮಾಡಿರೋ ಲೈವ್ ವಿಡಿಯೋ ಇಂದ ಗೊತ್ತಾಯ್ತು ಒಂದು ಎಕ್ಸ್ಟ್ರಾ ಡೈಮೆನ್ಷನಲ್ ಸ್ಪೇಸ್ ಶಿಪ್ ಭೂಮಿ ಹತ್ರ ಬರ್ತಾ ಇದೆ ಅಂತ. ಯಾವ್ದಪ್ಪ ಈ ಶಿಪ್ ಅಂತ ನೋಡಿದಾಗ ಇದರ ಮೇಲೆ 4 ಇರೋದನ್ನ ನೋಡಿದ್ರೆ ಬೇರೆ ಡೈಮೆನ್ಷನ್ ಇಂದ ಫೆಂಟಾಸ್ಟಿಕ್ 4 ಬರ್ತಾ ಇದ್ದಾರೆ. ತಮ್ಮ ಡೈಮೆನ್ಷನ್ ಇಂದ ನಮ್ಮ ಡೈಮೆನ್ಷನ್ ಆಗಿರೋ ಅರ್ತ್ 616 ಗೆ ಯಾಕೆ ಬರ್ತಾ ಇದ್ದಾರೆ ಅಂತ ಫೆಂಟಾಸ್ಟಿಕ್ 4 ಫಸ್ಟ್ ಸ್ಟೆಪ್ಸ್ ಮೂವಿಯಲ್ಲಿ ನೋಡ್ಬೇಕು. ಮತ್ತೆ ಈ ಪೋಸ್ಟ್ ಕ್ರೆಡಿಟ್ ಸೀನ್ ನ ರೂಸೋ ಬ್ರದರ್ಸ್ ಡೈರೆಕ್ಟ್ ಮಾಡಿರೋದು ಸ್ನೇಹಿತರೆ. ಅಂದ್ರೆ ಅವೆಂಜರ್ಸ್ ಡೂಮ್ಸ್ ಡೇ ಗೆ ಡೈರೆಕ್ಟ್ ಆಗಿ ಕನೆಕ್ಷನ್ ಇರೋದಂತೂ ಪಕ್ಕ. ಫೆಂಟಾಸ್ಟಿಕ್ 4 ಫಸ್ಟ್ ಸ್ಟೆಪ್ಸ್ ಮೂವಿಯಲ್ಲಿ ಫೆಂಟಾಸ್ಟಿಕ್ 4 ಇರೋ ಆಲ್ಟರ್ನೇಟ್ ಯೂನಿವರ್ಸ್ ನಾಶ ಆಗುತ್ತೆ, ಅಲ್ಲಿಂದ ಎಸ್ಕೇಪ್ ಆಗಿ ಅರ್ತ್ 616 ಗೆ ಬರೋದು ಅನ್ನೋ ತುಂಬಾನೇ ಥಿಯರೀಸ್ ಇದೆ. ಆದ್ರೆ ಇನ್ನೇನು ಆ ಮೂವಿ ರಿಲೀಸ್ ಆಗೋದ್ರಿಂದ ಆ ಮೂವಿಯನ್ನೇ ಡೈರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಆಗ ನಮಗೆ ನೆಕ್ಸ್ಟ್ ಡೂಮ್ಸ್ ಡೇ ಅಲ್ಲಿ ಏನಾಗಬಹುದು ಅಂತ ಒಂದು ಅಂದಾಜು ಸಿಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.